ಮಿಷನ್. ಸೊ ಪ್ಲೀಸ್ ನೋಡ್ಕೊಡ್ರಿ ವಾಟ್ ಎವರ್ ದ ಪಾಯಿಂಟ್ ಐ ಹ್ಯಾವ್ ಗಿವನ್ ಸ್ವಲ್ಪ ಹೋಗಿ ವೆರಿಫೈ ಮಾಡಿಕೊಡ್ರಿ ಅಂತ ಹೇಳಿದೆ ನಾನು. ಇಲ್ಲಿ ನೋಡ್ಕೊಡ್ರಿ, yesterday we have discussed about the moon missions. Now we have to discuss about the Mars mission, very very important. So please ನೋಡ್ಕೊಡ್ರಿ, ಇನ್ನೊಂದೆರಡು ಸ್ಕೀಮ್ ಏನು ಪಾಯಿಂಟ್ಸ್ ಐತೀನಿ. ಇಂಡಿಯಾ ನೋಡ್ಕೊಡ್ರಿ, ಇಟ್ ಇಸ್ ನಾಟ್ ಸೈನ್ಸ್ ಸ್ಪೇಸ್ ಟೆಕ್ನಾಲಜಿಯಲ್ಲಿ ಬರೋಂಗಿಲ್ಲ. ಇಂಡಿಯಾ ಇಸ್ ಡೂಯಿಂಗ್ ಏನಪ್ಪ ಸಮುದ್ರಯಾನ್. ಹ್ಯೂಜ್ ಡಿಸ್ಕಷನ್ ಆಗ್ತತೆ ರಿಗಾರ್ಡಿಂಗ್ ಸಮುದ್ರಯಾನ್. ಬಿಕಾಸ್ ಇಲ್ಲಿ ನೋಡ್ಕೊಡ್ರಿ, ಅರ್ತ್ ಐತೆ ಅಂತ ತಿಳ್ಕೊಡ್ರಿ, ವಿ ಹ್ಯಾವ್ ಸೆಂಡ್ ಏನಪ್ಪ ಮೇಲೆ ಕಳ್ಸೋದಕ್ಕೆ ಏನಂತೀವಿ, ಇಂಡಿಯಾಸ್ ಫಸ್ಟ್ ಅಟೆಂಪ್ಟ್ ಟು ಸೆಂಡ್ ಎಸ್ ಏನಪ್ಪ ಹ್ಯೂಮನ್ ಬೀಯಿಂಗ್ಸ್ ಟು ದ ಸ್ಪೇಸ್ ಕಾಲ್ಡ್ ಆಸ್ ಗಗನಯಾನ್ 1 ಅನ್ನೋದ್ರೆ ಏನಪ್ಪ ಸ್ಪೇಸಿಗೆ ರೀ. ಇಂಡಿಯಾ ಏನಪ್ಪ ಫಸ್ಟ್ ಅಟೆಂಪ್ಟ್ ಏನಪ್ಪ ಸ್ಪೇಸಿಗೆ ಕಳ್ಸೈತಿ. ನಾವು ಇಂಡಿಯಾ ವಾಂಟ್ ಟು ಹ್ಯಾವ್ ದ ರಿಸರ್ಚ್ ಆ್ಯಂಡ್ ಅಬೌಟ್ ದ ಮಿನರಲ್ ವಿಚ್ ಆರ್ ಲೊಕೇಟೆಡ್ ಇನ್ ವಾಟರ್ ಬಾಡಿ ಅಂತ ಹೇಳ್ತೀವಿ. ಇಲ್ಲಿ ನೋಡ್ಕೊಡ್ರಿ, ವಾಟರ್ ಬಾಡಿಯಲ್ಲಿ ಒಂದು ಸೆಕೆಂಡ್, ಇವಾಗ ನಮ್ದೇನು ಕರೆ ಇಲ್ಲಿ ವಾಟರ್ ಬಾಡಿ ಐತಲ್ಲ, ವಾಟರ್ ಬಾಡಿಯಲ್ಲಿ ನೋಡ್ಕೊಡ್ರಿ, ಪ್ಲೀಸ್ ಹ್ಯಾವ್ ದ ಕ್ಲಾರಿಫಿಕೇಶನ್ ಅಬೌಟ್ ದ 2 ಟರ್ಮ್ಸ್. ಓಕೆ, ಟೆರಸ್ಟ್ರಿಯಲ್ ಝೋನ್ ಅಂತ ಬರ್ತೈತೆ ರೀ, ಟೆರಸ್ಟ್ರಿಯಲ್ ಝೋನ್, ಎಕ್ಸ್ಕ್ಲೂಸಿವ್. ಓಕೆ, ಎಕ್ಸ್ಕ್ಲೂಸಿವ್ EEZ ಅಂತಾರೆ, ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್. ಟೆರಸ್ಟ್ರಿಯಲ್ ಝೋನ್ ಬರ್ತೈತಲ್ಲ ರೀ, ನಾಟಿಕಲ್ ಮೈಲ್ಸ್ ಅಲ್ಲಿ ಏನಪ್ಪ ಸರ್ಟನ್ ಲೊಕೇಶನ್ ಹ್ಯಾವ್ ಬಿನ್ ಗಿವನ್ ಟು ರೆಸ್ಪೆಕ್ಟ್ ಅಕೌಂಟ್ ಬಟ್ ಸೈಯಿಂಗ್ ದ್ಯಾಟ್ ಈ ಪರ್ಟಿಕ್ಯುಲರ್ ಏರಿಯಾದಲ್ಲಿ ಯು ಕ್ಯಾನ್ ಡೂ ಎನಿ ಫ್ರೇಮ್ ವರ್ಕ್ ಅಥವಾ ಎನಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಮಾಡ್ಕೊಡ್ರಿ ಅಂತ ಹೇಳ್ತಾರೆ ವಾಟರ್ ಬಾಡಿ ಒಳಗೆ. ಸೊ ಅದೇ ಟೈಪ್ ನೋಡ್ಕೊಡ್ರಿ, ನಾವೇನೋ ಏನಪ್ಪ ಗಗನಯಾನ್ ಒಂದು ಮಿಷನ್ ಮಾಡ್ತೀವಿ ಮೇಲೆ. ಆ್ಯಂಡ್ ಅಗೇನ್ ಗೌರ್ಮೆಂಟ್ ಆಫ್ ಇಂಡಿಯಾ ಮೀನ್ಸ್ ರೀಸೆಂಟ್ಲಿ ಹ್ಯಾಸ್ ಸೀನ್ ದ್ಯಾಟ್ ಇಂಡಿಯಾಸ್ ಫಸ್ಟ್ ಎವರ್ ಅಟೆಂಪ್ಟ್ ಟು ಸ್ಟಡಿ ದ ಮಿನರಲ್ ಲೊಕೇಟೆಡ್ ಇನ್ ದ ವಾಟರ್ ಬಾಡಿ. ಅದಕ್ಕೇನು ಕಳ್ಸಾತ್ರಿ, ಸಮುದ್ರಯಾನ್ ಅನ್ನೋದು. ಇವಾಗ ಏನು ಕಳಿಸ್ಬೇಕಾದ್ರೆ ಆಬ್ವಿಯಸ್ಲಿ ಒಂದು ಒಂದು ಮಷಿನಲ್ಲಿ ಇಟ್ಟು ಕಳಿಸ್ಬೇಕು ಹ್ಯೂಮನ್ ಬೀಯಿಂಗ್ನ. ಬಿಕಾಸ್ ದೇ ಆರ್ ಸೆಂಡಿಂಗ್ ನೋಡ್ಕೊಡ್ರಿ 6000+ ಮೀಟರ್ ಬಿಲೋ ಅಂತ ಹೇಳತ್ತಾನೆ. ಮೀನ್ಸ್ 6 ಕಿಲೋಮೀಟರ್ ಬಿಲೋ ಹೋಗ್ತಾ ಇದ್ದಾರೆ ಅಂದಾಗ ಆಕ್ಸಿಜನ್ ಲೆವೆಲ್ ಮೇಂಟೈನ್ ಮಾಡ್ಬೇಕು. ಆ್ಯಂಡ್ ಅಗೇನ್ ದೇ ಹ್ಯಾವ್ ಟು ಮೇಂಟೈನ್ ದ ಬಾಡಿ ಟೆಂಪರೇಚರ್ ಆಲ್ಸೋ. ಸೊ ಹೀಗಾಗಿ ನೋಡ್ಕೊಡ್ರಿ, ಇವಾಗ ಏನು ಮಾಡಿದಾರೆ ಅಂದಾಗ ಒಂದು ಕ್ರೂ ಡ್ರ್ಯಾಗನ್ ಟೈಪ್ ಮಾಡಿಕೊಂಡು ಅವ್ರನ್ನ ಕಳಿಸ್ತಾ ಇದ್ದಾರೆ. ದ ಕ್ರೂ ಡ್ರ್ಯಾಗನ್ ನೇಮ್ ಇಸ್ ಕಾಲ್ಡ್ ಆಸ್ ಮತ್ಸ್ಯ 6000. ನೋಡ್ಕೊಳ್ಳಿ, ಎನಿಥಿಂಗ್ ದೇ ಕ್ಯಾನ್ ಆಸ್ಕ್. ಓಕೆ, ಐದರ್ ಇಂಡಿಯಾಸ್ ಫಸ್ಟ್ ಎವರ್ ಮಿಷನ್ ಟು ಸೆಂಡ್ ಹ್ಯೂಮನ್ ಬೀಯಿಂಗ್ ಟು ದ ಸ್ಪೇಸ್ ಕೇಳ್ಬೋದು, ಅಥವಾ ಇಂಡಿಯಾಸ್ ಫಸ್ಟ್ ಎವರ್ ಅಟೆಂಪ್ಟ್ ಟು ಸ್ಟಡಿ ದ ಮಿನರಲ್ ಲೊಕೇಟೆಡ್ ಇನ್ ದ ವಾಟರ್ ಬಾಡಿ ಅಂತ ಕೇಳ್ಬೋದು. ದಟ್ ಈಸ್ ಕಾಲ್ಡ್ ಆಸ್ ಸಮುದ್ರ ಅನ್ನೋದ್ರ ವಾಟರ್ ಬಾಡಿ, ಗಗನಯಾನ್ ಅನ್ನೋದು ಇದು. ಇಲ್ಲಿ ಟ್ವಿಸ್ಟ್ ನೋಡ್ಕೊಡಿ, ಇಲ್ಲಿ ಟ್ವಿಸ್ಟ್ ಮಾಡಪ್ಪ ಅಂದ್ರೆ ಗಗನಯಾನ್ 1 ಈಸ್ ಗೋಯಿಂಗ್ ಟು ಲಾಂಚ್ ಬೈ ಇಸ್ರೋದವ್ರು ಲಾಂಚ್ ಮಾಡಿದ್ರೆ. ಅದೇ ಸಮುದ್ರಯಾನ್ ಅಂತ ಬಂದಾಗ ಪ್ಲೀಸ್ ರಿಮೆಂಬರ್ ಮಿನಿಸ್ಟ್ರಿ ಆಫ್ ಅರ್ತ್ ಸೈನ್ಸ್, ವೆರಿ ವೆರಿ ಇಂಪಾರ್ಟೆಂಟ್ ರೀ. ಯಾಕಂದ್ರೆ ಆಲ್ರೆಡಿ ರೀಸೆಂಟ್ಲಿ ಅಂತಂದ್ರೆ ಜಸ್ಟ್ 10 days ಬ್ಯಾಕ್ ದೇ ಹ್ಯಾವ್ ಸಕ್ಸಸ್ಫುಲ್ ಏನಪ್ಪ ಅನ್ಮ್ಯಾಡ್ ಕ್ರೂನ ಕಳಿಸಿ ನೋಡಿ. ಇದೇನಪ್ಪ ಮತ್ಸ್ಯನ ಕಳಿಸಿ ನೋಡಿದ್ರೆ ಸಕ್ಸಸ್ ಆಗೈತೆ. ನೆಕ್ಸ್ಟ್ ದೇ ಆರ್ ಪ್ಲಾನಿಂಗ್ ಟು ಏನಪ್ಪ ಹ್ಯೂಮನ್ ಬೀಯಿಂಗ್ಸ್ನ ಇಳಿಸ್ತಾರೆ ಅಂದಾಗ ವಿಚ್ ವಾಸ್ ಲಾಂಚ್ ಬೈ ಮಿನಿಸ್ಟ್ರಿ ಆಫ್ ಅರ್ತ್ ಸೈನ್ಸ್. ಇದ್ರ ರಿಸರ್ಚ್ ಯಾರು ಮಾಡತ್ತ ನೋಡ್ಕೊಡ್ರಿ. ಆಲ್ರೆಡಿ ವಿ ಹ್ಯಾವ್ ಸೀನ್ ದ್ಯಾಟ್ ಇನ್ಸ್ಟಿಟ್ಯೂಷನ್ಸ್ ನೋಡ್ಕೊಡ್ರಿ, ಯಾವ್ದಾರು ಇನ್ಸ್ಟಿಟ್ಯೂಷನ್ ನ್ಯೂಸ್ ಪೇಪರ್ಲಿದ್ರೆ ದೇರ್ ಹೆಡ್ ಕ್ವಾರ್ಟರ್ ಕೇಳತ್ತಾರೆ. ಬೆಸ್ಟ್ ಎಕ್ಸಾಂಪಲ್ ಸೀರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಹೆಡ್ ಕ್ವಾರ್ಟರ್ ಕೇಳಿದ್ರಿ, ICMR ಫುಲ್ ಫಾರ್ಮ್ ಕೇಳಿದ್ರೆ ಭಾರತ್ ಬಯೋಟೆಕ್ ಹೆಡ್ ಕ್ವಾರ್ಟರ್ ಕೇಳಿದಾನ. ವೆನ್ ಎವರ್ ದೇರ್ ಇಸ್ ಅ ನ್ಯೂಸ್ ರಿಗಾರ್ಡಿಂಗ್ ಎನಿ ಪರ್ಟಿಕ್ಯುಲರ್ ಇನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ, ಡೆಫಿನೆಟ್ಲಿ ಯು ಆರ್ ಗೋಯಿಂಗ್ ಟು ಹ್ಯಾವ್ ದ ಹೆಡ್ ಕ್ವಾರ್ಟರ್ ಕ್ವಶನ್. ಇವಾಗ ನೋಡ್ಕೊಡ್ರಿ, ಇವಾಗ ವಾಟರ್ ಬಾಡಿಯಲ್ಲಿರುವ ಮಿನರಲ್ಸ್ ಸ್ಟಡಿ ಮಾಡೋಕೆ ಯಾರು ಅದಾರ ಅಂದಾಗ ನೋಡ್ಕೊಡ್ರಿ, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಷನ್ ಟೆಕ್ನಾಲಜಿ ಏನಪ್ಪ ಅಂದ್ರೆ ಇದ್ರದ್ದು ಸಂಪೂರ್ಣವಾಗಿ ಸ್ಟಡಿ ಯಾರು ಮಾಡತ್ತಾರ ಅಂದಾಗ ಮಿನಿಸ್ಟ್ರಿ ಆಫ್ ಅರ್ತ್ ಸೈನ್ಸ್ ಲಾಂಚ್ ಮಾಡೈತ್ರಿ. ದ ಎಂಟೈರ್ ಪ್ರೋಗ್ರಾಮ್ ಇಸ್ ಕಂಡಕ್ಟೆಡ್ ಬೈ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಷನ್ ಟೆಕ್ನಾಲಜಿ, ಹೆಡ್ ಕ್ವಾರ್ಟರ್ ಲೊಕೇಟೆಡ್ ಇನ್ ಚೆನ್ನೈ. ವೆರಿ ವೆರಿ ಇಂಪಾರ್ಟೆಂಟ್ ನೋಡ್ಕೊಡ್ರಿ. ಇಫ್ ದ ಎಕ್ಸಾಮಿನರ್ ಇಸ್ ಆಸ್ಕಿಂಗ್ ವಿಚ್ ಆಫ್ ದ ಫಾಲೋಯಿಂಗ್ ಮಿನಿಸ್ಟ್ರಿ ರೀಸೆಂಟ್ಲಿ ಲಾಂಚ್ ಸಮುದ್ರಯಾನ್ ಮಿಷನ್ ಅಂತಂದಾಗ ಮಿನಿಸ್ಟ್ರಿ ಆಫ್ ಅರ್ತ್ ಸೈನ್ಸ್ ಬಿಕಾಸ್ ಸ್ಯಾಟಲೈಟ್ ಮುಖಾಂತರ ಏನಪ್ಪ ದೇ ಆರ್ ಗೆಟಿಂಗ್ ಎ ಸಿಗ್ನಲ್. ಬಟ್ ಸ್ಟಿಲ್ which of the following institution is going to be a part of India's first ever mission to study the mineral located in the water body ಅಂದಾಗ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಷನ್ ಟೆಕ್ನಾಲಜಿ, ಹೆಡ್ ಕ್ವಾರ್ಟರ್ ಲೊಕೇಟೆಡ್ ಇನ್ ಚೆನ್ನೈದಲ್ಲಿ ಐತಿ. ಅಂದಾಗ ಸ್ವಲ್ಪ ನೋಡ್ಕೊಡ್ರಿ, ಮೇಲಿನೂ ಫಸ್ಟ್ ಮಿಷನ್ ಮಾಡತ್ತೀವಿ, ವಾಟರ್ ಬಾಡಿಯಲ್ಲಿ ಫಸ್ಟ್ ಮಿಷನ್ ಮಾಡತ್ತೀವಿ. ಬಿಕಾಸ್ ಇಲ್ಲಿ ನೋಡ್ಕೊಡ್ರಿ, ಗಗನಯಾನ್ 1 ಮಿಷನ್ ಅನ್ಪ ಡ್ಯೂ ಟು ದ ಗ್ರೋಯಿಂಗ್ ಟೂರಿಸಮ್ ಇನ್ ದ ಸ್ಪೇಸ್ ವಿ ನೀಡ್ ಟು ಬಿ ಏನಪ್ಪ ಕಾಂಪಿಟೇಟಿವ್ ಫೀಲ್ಡಲ್ಲಿ ಇರಲೇಬೇಕು. And again minerals, lots of the minerals because of the water action, lots of the minerals ಏನಪ್ಪ earth crust in ಏನಪ್ಪ water body ಅಲ್ಲಿ ಡೆಪಾಸಿಟ್ ಆಗಿರ್ತವೆ. And again we know that due to the volcanic eruption
ಜ್ವಾಲಾಮುಖಿಗಳೇನಪ್ಪ ವಾಲ್ಕೆನಿಕ್ ಎರಪ್ಷನ್ ಏನಪ್ಪ ಸಮ್ ಅರ್ಥ ಏನಪ್ಪ ವಾಲ್ಕೆನಸ್ ಲ್ಯಾಂಡ್ ಮೇಲೆ ಬಂದಿರ್ತಾವ್ರಿ. ಸಮ್ ಏನಪ್ಪ ವಾಟರ್ ಬಾಡಿ ಒಳಗೆ ಏನಪ್ಪ ಅಲ್ಲಿ ಲ್ಯಾಂಡ್ ಐತಲ್ಲ ಅಲ್ಲಿ ಏನಪ್ಪ ವಾಲ್ಕೆನಿಕ್ ಎರಪ್ಷನ್ ಆಗಿ ಲಾಟ್ಸ್ ಆಫ್ ದ ಮಿನರಲ್ಸು ಒಳಗಿಂದ ಏನಪ್ಪ ನಮ್ದು ಅರ್ತ್ದ ಕೋರಿಂದ ಏನಪ್ಪ ಮೇಲೆ ಬಂದು ಅಲ್ಲಿ ಏನಪ್ಪ ಅಂದ್ರೆ ಹಾರ್ಡಾಗಿರ್ತವೆ ಮೀನ್ಸ್ ಅಥವಾ ಏನಪ್ಪ ಕಂಡೆನ್ಸ್ ಆಗಿರ್ತದೆ. ಸೊ ದ್ಯಾಟ್ ಅಂಥವ್ನು ಕೂಡ ಐಡೆಂಟಿಫೈ ಮಾಡ್ಕೊಂಡು ವಿ ಕ್ಯಾನ್ ಹ್ಯಾವ್ ಅಂತೇಳಿ. ಇಲ್ಲ ಟೆರೆಸ್ಟ್ರಿಯಲ್ ಝೋನು ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನು ನ್ಯೂಸ್ ಪೇಪರ್ ಭಾರತ ಇರ್ತಂದಾಗ ಯುನೈಟೆಡ್ ನೇಷನ್ ಕನ್ವೆನ್ಷನ್ ಆನ್ ಲಾ ಆಫ್ ಸಿ ಅಂತಾರೆ 1982. ಯಾವಾಗಲೂ ಇದನ್ನು ಮೆನ್ಷನ್ ಮಾಡ್ತಿರ್ತಾರೆ ನೋಡಿ. ಯುನೈಟೆಡ್ ನೇಷನ್ ಕನ್ವೆನ್ಷನ್ ಆನ್ ಲಾ ಆಫ್ ಸಿ 1992 ಏನು ಮಾಡ್ತಾರೆ ಅಂದ್ರೆ ಈಚ್ ಆ್ಯಂಡ್ ಎವ್ರಿ ಕಂಟ್ರಿ ವಾಟರ್ ಬಾಡಿ ಎಷ್ಟು ಇರಬೇಕಂತ ದೇ ಆರ್ ಗೋನ್ ಟು ಡಿಸೈಡ್ ವಿತ್ ಕಾಲ್ಡ್ ಆಸ್ ಟೆರೆಸ್ಟ್ರಿಯಲ್ ಝೋನ್ ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್. ವಾಟ್ ಇಸ್ ದ ಇಂಡಿಯಾಸ್ ಟೆರೆಸ್ಟ್ರಿಯಲ್ ಝೋನ್ ಎಷ್ಟು ಕೊಟ್ಟಾರೆ ಪರ್ಮಿಷನ್? ಎಕ್ಸಾಕ್ಟ್ಲಿ ನೋಡ್ಕೊಡ್ರಿ 12 ನಾಟಿಕಲ್ ಮೈಲ್ ನಮ್ಮ ಟೆರೆಸ್ಟ್ರಿಯಲ್ ಝೋನ್ ಐತಿ. ಅದೇ ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್ ಕೊಡಿ 200 ನಾಟಿಕಲ್ ಮೈಲ್ಸ್ ಅದ. ಮೇನ್ ಡಿಫ್ರೆನ್ಸ್ ಏನಪ್ಪ ಟೆರೆಸ್ಟ್ರಿಯಲ್ ಝೋನಲ್ಲಿ ಇಂಡಿಯಾ ಕ್ಯಾನ್ ಡಿಪ್ಲಾಯ್ ಎನಿ ಆರ್ಮಿ, ಇಂಡಿಯಾ ಕ್ಯಾನ್ ಮೇಕ್ ಎನಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಇನ್ ದ ಟೆರೆಸ್ಟ್ರಿಯಲ್ ಝೋನ್ ವೇರ್ ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್ ಇಸ್ ಕಾಲ್ಡ್ ಆಸ್ international water body. India have the rights to explore any minerals which are located in the 200 nautical miles, but India don't have the rights to make rules and regulation for the foreign country ship movement because international water body ಅಂತಾರೆ. ಟೆರೆಸ್ಟ್ರಿಯಲ್ ಝೋನಲ್ಲಿ ಅಪ್ ಟು 12 ನಾಟಿಕಲ್ ಮೈಲ್ ಇಂಡಿಯಾ ಬೇಕಾದ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಮಾಡ್ಬೋದು. ಇಫ್ ಎನಿ ಒನ್ ವಾಂಟ್ ಟು ಎಂಟರ್ ಹಿಯರ್ ದೇ ಹ್ಯಾವ್ ಟು ಪೇ ದ ಟ್ಯಾಕ್ಸ್ ಗಿವನ್ ಬೈ ದ ಗೌರ್ಮೆಂಟ್ ಆಫ್ ಇಂಡಿಯಾ. ಆದರೆ ಏನು ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್ ಇದೆಯಲ್ಲ ದಿಸ್ ಇಸ್ ಕಾಲ್ಡ್ ಆಸ್ ಇಂಟರ್ನ್ಯಾಷನಲ್ ವಾಟರ್ ಬಾಡಿ. ಯಾವುದಾದ್ರೂ ಶಿಪ್ ಹೋಗ್ಬೋದು, ಆದರೆ ಇಫ್ ದೇ ವಾಂಟ್ ಟು ಎಕ್ಸ್ಪ್ಲೋರ್ ಮಿನರಲ್ಸ್ ಅಂದಾಗ ದೇ ನೀಡ್ ಟು ಹ್ಯಾವ್ ದ ಪರ್ಮಿಷನ್ ಫ್ರಾಮ್ ಇಂಡಿಯಾ. ಅದಕ್ಕೆ ನೋಡ್ಕೊಡ್ರಿ ನವಲ್ ಎಕ್ಸಸೈಸ್ ಮಾಡ್ತಿರ್ತಾರೆ, ನೇವಿ ಎಕ್ಸಸೈಸ್ ಮಾಡ್ತಿರ್ತಾರೆ, ಎಲ್ಲ ಏನು ಮಾಡ್ತಾರೆ ಎಲ್ಲ ಕಂಟ್ರಿದು ಏನಪ್ಪ ಅಂದ್ರೆ ಇಂಟರ್ನ್ಯಾಷನಲ್ ವಾಟರ್ ಬಾಡಿ ಒಳಗೆ ಮಾಡ್ತಾರೆ. ಆ ಕಂಟ್ರಿನ ತಡೆಯೋಕ್ಕೆ ಯಾರಿಗೆ ರೈಟ್ಸ್ ಇಲ್ಲ ಬಿಕಾಸ್ ದಟ್ ಈಸ್ ಇಂಟರ್ನ್ಯಾಷನಲ್ ವಾಟರ್ ಬಾಡಿ. ಇಸ್ ಇಟ್ ಕ್ಲಿಯರ್? ನೀವು ನೋಡ್ಕೊಡ್ಲಿ ಇದು ಯಾವಾಗ ನೆನಪುಳ್ತಿದ್ದು ಗೊತ್ತ್ರಿ, ನೀವು ಜಸ್ಟ್ ಹಾರ್ಡ್ಲಿ ಯು ಕ್ಯಾನ್ ಸ್ಪೆಂಡ್ 5 to 10 minutes ದ್ಯಾಟ್ಸ್ ಇಟ್. ಸಮುದ್ರಯಾನ ನೋಡ್ಕೊಡ್ರಿ, ಗಗನಯಾನ ಜಸ್ಟ್ 5 to ಏನಪ್ಪ ಅಂದ್ರೆ ಜಸ್ಟ್ ಏನಪ್ಪ ಗೂಗಲ್ ಸರ್ಚ್ ನೋಡ್ಕೊಡ್ರಿ ಇಂಡಿಯಾಸ್ ಫಸ್ಟ್ ಅಟೆಂಪ್ಟ್ ಸಮುದ್ರಯಾನ ಅಂತ ಹೊಡೀರಿ ಏನಪ್ಪ ಯು ವಿಲ್ ಗೆಟ್ ಏನಪ್ಪ ಒಂದು ಯಾವ್ದಾರ ಪೇಪರ್ ಕಟ್ಟಿಂಗ್ ಸಿಗ್ತೈತಿ ಅಲ್ಲಿ ನೋಡ್ಕೊಡ್ರಿ. ಹಾರ್ಡ್ಲಿ ಇಟ್ ವಿಲ್ ಟೇಕ್ 5 to 10 minutes ಬಿಕಾಸ್ ಆಲ್ರೆಡಿ ಯು ನೋ ದ ಪರ್ಪಸ್ ಅಂದಾಗ ಇಟ್ ವಿಲ್ ಟೇಕ್ 5 to 10 minutes ಫಾರ್ ದ ರೀಡಿಂಗ್ ದಟ್ ಪರ್ಟಿಕ್ಯುಲರ್ ಆರ್ಟಿಕಲ್. ಓಕೆ, ನೆಕ್ಸ್ಟ್ ನೋಡ್ಕೊಡ್ರಿ ಮಾರ್ಸ್ ಮಿಷನಲ್ಲಿ ನೋಡ್ಕೊಡ್ರಿ. ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್ ವೈ ವಿ ನೀಡ್ ಟು ರೀಡ್ ಮಾರ್ಸ್ ಅಂದಾಗ ಮಂಗಳ ಗ್ರಹನ ಯಾಕೆ ಅಧ್ಯಯನ ಮಾಡ್ಬೇಕಂದ್ರೆ ವಿ ನೋ ದ್ಯಾಟ್ ಆಲ್ಮೋಸ್ಟ್ ಆಲ್ ಸಿಮಿಲರ್ ಲೈಕ್ ಅರ್ತ್ ಸ್ಟ್ರಕ್ಚರ್ ಅಂತ ಆ್ಯಂಡ್ ಅಗೇನ್ ಈ ಮಾರ್ಸ್ ನೋಡ್ಕೊಡ್ಲಿ ನಮ್ಗೇನಪ್ಪ ಅಂದ್ರೆ 4 ಏನಪ್ಪ ಅಂದ್ರೆ ಇಲ್ಲಿ ನೋಡ್ಕೊಡ್ರಿ ಈ ಟೈಪ್ ಈ 4ಕ್ಕೆ ಏನಂತ ಅಂದಾಗ ಈ 4ಕ್ಕೆ ಏನಪ್ಪ ಅಂದ್ರೆ ಟೆರೆಸ್ಟ್ರಿಯಲ್ ಪ್ಲಾನೆಟ್ಸ್ ಅಂತ ಬರ್ತೀರಿ. ಟೆರೆಸ್ಟ್ರಿಯಲ್ ಪ್ಲಾನೆಟ್ಸ್ ಅಂತಾರೆ. ಇವಕ್ಕೇನಪ್ಪ ಅಂತಂದ್ರೆ ಜೋವಿನ್ ಅಥವಾ ಗ್ಯಾಸಿಯಸ್ ಪ್ಲಾನೆಟ್ ಅಂತೀವಿ. ಪ್ಲಾನೆಟ್ ಅಂತೀವಿ. ಇವಾಗ ನೋಡ್ಕೊಡ್ರಿ ಮಂಗಳ ಗ್ರಹನ ಅಧ್ಯಯನಕ್ಕೆ ಯಾಕೆ ಕಳಿಸ್ತಾರೆ ಬಿಕಾಸ್ ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಇಸ್ ದ ರಿಲೆವೆನ್ಸ್ ಆಫ್ ದೀಸ್ 4 planets ಹ್ಯಾವ್ ದ ರಾಕಿ ಬಾಡಿ ಲೈಕ್ ಸ್ಟ್ರಕ್ಚರ್ ಬಟ್ ದೀಸ್ 4 bodies ವಿಲ್ ನಾಟ್ ಹ್ಯಾವ್ ದ ರಾಕಿ ಬಾಡಿ ಸ್ಟ್ರಕ್ಚರ್ ಅಂದಾಗ ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್ ಬಿಕಾಸ್ ಒನ್ಸ್ ಅಪಾನ್ ಎ ಟೈಮ್ ಅಂತ ಬಂದಾಗ ಎಲ್ಲವೂ ಒಂದೇ ಬಿಕಾಸ್ ಆಫ್ ದ ಸರ್ಟನ್ ಎಕ್ಸ್ಪ್ಲೋಷನ್ ಬಿಗ್ ಬ್ಯಾಂಗ್ ತೆರೆ ಓದ್ತಿರಲಿ ಸರ್ಟನ್ ಎಕ್ಸ್ಪ್ಲೋಷನ್ ಏನಪ್ಪ ಅಂದ್ರೆ ದೂರ ಹೋಗಿ ಒಂದು ಹತ್ರ ವೈ ಯಾಕೆ ಇವಾಗ ಏನಪ್ಪ ಅಂದ್ರೆ ಗ್ಯಾಸಿಯಸ್ ವೈ ದೀಸ್ 4 ಆರ್ ಏನಪ್ಪ ರಾಕಿ ಬಾಡಿ ಏನಂತ ಸ್ಟಡಿ ಮಾಡತ್ತಾರೆ. ನಾವು ಮಾರ್ಸ್ ಮಿಷನ್ ಅಂದಾಗ ನೋಡ್ಕೊಡ್ರಿ ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ಓನ್ಲಿ ಕರೆಂಟ್ ಅಫೇರ್ಸ್ ಅಂದಾಗ ಟಿಲ್ ನಾವು 6 countries have sent their ಆರ್ಬಿಟರ್ ಆನ್ ದ ಮಾರ್ಸ್ ಆರ್ಬಿಟ್ ಅಂತ ಹೇಳ್ತಾರೆ. ಪ್ಲೀಸ್ ರಿಮೆಂಬರ್ ಇದು ಕರೆಂಟ್ ಅಫೇರ್ಸ್ ಅಲ್ಲಿ ವೆರಿ ಇಂಪಾರ್ಟೆಂಟ್. ಇಲ್ಲಿ ತನ ಏನಪ್ಪ ಅಂದ್ರೆ ಮಂಗಳ ಗ್ರಹನ ಅಧ್ಯಯನಕ್ಕೆ ಒಟ್ಟು 6 ದೇಶ ತಮ್ಮ ಉಪಗ್ರಹಗಳನ್ನು ಮಂಗಳನ ಕಕ್ಷೆಯಲ್ಲಿ ಬಿಟ್ಟಿದ್ದಾರೆ. ಟಿಲ್ ನಾವು ದೇರ್ ಆರ್ 6 countries ಅಂದಾಗ ಪ್ಲೀಸ್ ರಿಮೆಂಬರ್ ಎಲ್ಲಿಂದ ನೆನಪಿಟ್ಕೋಬೇಕನ್ನೋ ಹೇಳ್ತಾನೆ ನೋಡ್ಕೊಡ್ರಿ. ಫಸ್ಟ್, ಸೆಕೆಂಡ್, ಥರ್ಡ್ ಇವ್ನು ನೆನಪಿಟ್ಕೊಳ್ಳಿಲ್ಲ ಅಂದ್ರೆ ಪರವಾಗಿಲ್ಲ ಬಿಕಾಸ್ ರಷ್ಯಾ, USA, ಯುರೋಪಿಯನ್ ಯೂನಿಯನ್ 4th ಇಂದ ಬೇಕಾದ್ರೆ ನೆನಪಿಟ್ಕೋ ಬಿಕಾಸ್ in 2014 India created history by saying that India is the first ever country to reach Mars orbit with the first attempt ante. ಭಾರತ 2014ರಲ್ಲಿ ಏನಪ್ಪ ಉಡಾವಣೆ ಮಾಡಿದ 2013 ಬಟ್ India become the first ever country to send their satellite on the orbiter of the Mars with the first attempt ಅಲ್ಲಿ ಅಂದಾಗ ಅದಕ್ಕೆ ಇದಕ್ಕೆ ಪ್ರಾಜೆಕ್ಟ್ ಹೆಸರು ಏನು ಕೊಟ್ಟಿದ್ರಿ
ಮಂಗಳಯಾನ ಅಂತ ಪಿಕ್ಚರ್ ಆಗೈತೆ ನೋಡಿದ್ರೆ ಅಕ್ಷಯ್ ಕುಮಾರ್ದು, ಹ್ಯಾವ್ ಸೀನ್? ಅದೇ ಮಿಷನ್ ಮಂಗಳ ಪಿಕ್ಚರ್ ಆಗಿತ್ತಲ್ರಿ, ಅದಕ್ಕೆ ನೋಡ್ಕೊಳ್ಳಿ 2014 ಇಂಡಿಯಾ ಬಿಕಮ್ ದ ಫಸ್ಟ್ ಎವರ್ ಕಂಟ್ರಿ ಟು ಸೆಂಡ್ ದೇರ್ ಸ್ಯಾಟಲೈಟ್ ಆನ್ ದ ಆರ್ಬಿಟ್ ಆಫ್ ದ ಮಾರ್ಸ್ ವಿತ್ ದ ಫಸ್ಟ್ ಅಟೆಂಪ್ಟ್. ಇಲ್ಲಿಂದ ಪ್ರಿಪ್ರೇಷನ್ ಬೇಕಾದ್ರೆ ಸ್ಟಾರ್ಟ್ ಮಾಡ್ಕೊಡ್ರಿ, ಮಾರ್ಸ್ ಆರ್ಬಿಟ್ರಿ ಮಿಷನ್ ಅಂತೇಳಿ. ಸೊ 5th ಅಂತ ಬರ್ಬೇಕಾರೆ ಇಲ್ಲಿ ಫೆಬ್ರವರಿ 2021. ಸೊ ಇವನ್ನೆಲ್ಲ ಡೇಟು ಬರ್ಕೊಡು, ಸೊ ದ್ಯಾಟ್ ಯಾವುದು ರಿವಿಷನ್ ಮಾಡಬೇಕು ಯಾವುದು ರಿವಿಷನ್ ಮಾಡಬಾರ್ದು ನಿಮ್ಗೆ ಕ್ಲಾರಿಟಿ ಇರ್ತೈತಿ. ಫೆಬ್ರವರಿ 2020 ಮೀನ್ಸ್ ದ ಕರೆಂಟ್ ಇಯರ್ ಓನ್ಲಿ UAE become the fifth country in the world who have sent their satellite on the orbit of the Mars ಅಂತ ಈ ವರ್ಷನೇ ಆಗಿದ್ರಿ ಇದು. ಸೊ ಪ್ಲೀಸ್ ರಿಮೆಂಬರ್ 2020 ಫೆಬ್ರವರಿಯಲ್ಲಿ 21 ಫೆಬ್ರವರಿಯಲ್ಲಿ UAE become the fifth country to send their orbit on the surface of the Mars ಅಂತ ಹೇಳ್ತಾರೆ, ಅಥವಾ ಆರ್ಬಿಟ್ ಆನ್ ದ ಆರ್ಬಿಟರ್ ಅಂತ ಹೇಳ್ತಾರೆ. ನೆಕ್ಸ್ಟ್ ನೋಡ್ಕೊಡ್ರಿ, ಇಮಿಡಿಯೇಟ್ಲಿ ಇದು ಫೆಬ್ರವರಿ 18th ಏನೋ ಹೋಗಿತ್ತು ನೋಡಿ, ಫೆಬ್ರವರಿ 18, 2021 ಇಮಿಡಿಯೇಟ್ಲಿ 19th ಫೆಬ್ರವರಿ ಇಮಿಡಿಯೇಟ್ಲಿ ನೆಕ್ಸ್ಟ್ ಏನಪ್ಪ ಅಂದ್ರೆ ಚೀನಾದು ಏನಪ್ಪ ಅಂದ್ರೆ ಮಂಗಳ ಕಕ್ಷೆ ಮೀನ್ಸ್ ಚೀನಾಸ್ ಆರ್ಬಿಟ್ ಹ್ಯಾವ್ ರೀಚ್ ದ ಆರ್ಬಿಟ್ ಆಫ್ ದ ಮಾರ್ಸ್ ಅಂದಾಗ ದೆನ್ ಚೀನಾ ಬಿಕಮ್ ದ ಸಿಕ್ಸ್ತ್ ಕಂಟ್ರಿ ಇನ್ ದ ವರ್ಲ್ಡ್ ಟು ಸೆಂಡ್ ದೇರ್ ಆರ್ಬಿಟರ್ ಟು ದ ಮಾರ್ಸ್ ಸರ್ಫೇಸ್ ಅಂತೇಳಿ. ಒಂದೇ ದಿನದಲ್ಲಿ ನೋಡ್ಕೊಡು ವೇರಿಯೇಷನ್ ಅಂತಂದಾಗ ನಿಮ್ಮ ಎಕ್ಸಾಮ್ ಕೇಳ್ಬೋದು, ದ UAEದು ಮಿಷನ್ ಹೆಸರು ಏನಿತ್ತಂದಾಗ ಪ್ಲೀಸ್ ರಿಮೆಂಬರ್ ಹೋಪ್ ಅಥವಾ ಅಲ್ ಅಮಲ್ ಅಂತಾರೆ, ಅಲ್ ಅಮಲ್. ದೆನ್ ಚೀನಾಸ್ ಮಿಷನ್ ನೋಡ್ಕೊಡ್ರಿ, ನಾಟ್ ಓನ್ಲಿ ಏನಪ್ಪ ಬರೀ ಆರ್ಬಿಟರ್ ಅಷ್ಟೇ ಅಲ್ಲ, ಚೀನಾ ವಾಂಟೆಡ್ ಟು ಲ್ಯಾಂಡ್ ದೇರ್ ರೋವರ್ ಆನ್ ದಿ ಸರ್ಫೇಸ್ ಆಫ್ ದ ಮಾರ್ಸ್. UAE ನೋಡ್ಕೊಡ್ರಿ ಬರೀ ಆರ್ಬಿಟರ್ ಮಿಷನ್, ಬೇಕಾದ್ರೆ ಬ್ರ್ಯಾಕೆಟಲ್ಲಿ ಇಟ್ಕೊಡ್ರಿ, ಇಟ್ ಈಸ್ ಏನಪ್ಪ ಬರೀ ಆರ್ಬಿಟರಿ ಮಿಷನ್. ಯಾಕಂದ್ರೆ ನಮ್ದು ಇಂಡಿಯಾದ ಐತಲ್ರಿ, ದಿಸ್ ಇಸ್ ಜಸ್ಟ್ ಏನ್ ಆರ್ಬಿಟರಿ ಮಿಷನ್, ಬಟ್ ನಾವು ಇಸ್ರೋ ಇಸ್ ಪ್ಲಾನಿಂಗ್ ಟು ಲ್ಯಾಂಡ್ ಇಂಡಿಯನ್ ರೋವರ್ ಆನ್ ದ ಸರ್ಫೇಸ್ ಆಫ್ ದ ಮಾರ್ಸ್ ಪ್ಲಾನ್ ಮಾಡಾತಾರೆ, ಬಟ್ ದೇ ಹ್ಯಾವ್ ನಾಟ್ ಸೆಡ್ ದ್ಯಾಟ್ ವಿಚ್ ಇಯರ್ ದೇ ಆರ್ ಗೋಯಿಂಗ್ ಟು ಸೆಂಡ್. ಆದರೆ UAE ನೋಡ್ಕೊಡ್ರಿ ಆರ್ಬಿಟರಿ ಮಿಷನ್ ಇತ್ತು. ಆದರೆ ಚೀನಾದ ನೋಡ್ಕೊಡ್ರಿ, ಚೀನಾಸ್ ಮಿಷನ್ ಇಸ್ ನಾಟ್ ಓನ್ಲಿ ಟು ಹ್ಯಾವ್ ದ ಆರ್ಬಿಟರ್ ಬಟ್ ಆಲ್ಸೋ ವಾಂಟೆಡ್ ಟು ಲ್ಯಾಂಡ್ ದ ರೋವರ್ ಆನ್ ದಿ ಸರ್ಫೇಸ್ ಆಫ್ ದ ಮಾರ್ಸ್ ಅಂತ. ಪ್ಲೀಸ್ ರಿಮೆಂಬರ್, ಚೀನಾ ಕ್ರಿಯೇಟೆಡ್ ಹಿಸ್ಟ್ರಿ ಬೈ ಬಿಕಮಿಂಗ್ ದ first ever country in the world to successfully locate their orbiter as well as the successfully able to land their rover on the first attempt. Please remember, first attempt ಅಲ್ಲಿ ಇಂಡಿಯಾ ಏನು ಮಾಡೈತ್ರಿ, ಆರ್ಬಿಟರ್ ಅಷ್ಟೇ ಕಳ್ಸೈತ್ರಿ. ಫಸ್ಟ್ ಅಟೆಂಪ್ಟ್ ಅಲ್ಲಿ ಚೀನಾ ಏನಪ್ಪ ಅಂದ್ರೆ ಆರ್ಬಿಟರ್ ಪ್ಲಸ್ ರೋವರ್ ಕಳ್ಸಿದ ಮೊದಲನೇ ದೇಶ ಯಾವುದಂದಾಗ ಚೀನಾ, ಫೆಬ್ರವರಿ 2021. ಹಾಗಾದ್ರೆ ಮಿಷನ್ ನೇಮ್ ಏನಿಟ್ಟಿದ್ರು ಅವರು, ತೈನ್ವೇನ್ 1. ಪ್ಲೀಸ್ ರಿಮೆಂಬರ್, ಬ್ರ್ಯಾಕೆಟಲ್ಲಿ ಬರ್ಕೊಡಿ, ತೈನ್ವೇನ್ 1 ಅನ್ನೋದೇನಪ್ಪ, ದಿಸ್ ಇಸ್ ದ ಪ್ರಾಜೆಕ್ಟ್ ನೇಮ್ ಏನಪ್ಪ, ಮಂಗಳ ಗ್ರಹದ ಅಧ್ಯಯನಕ್ಕೆ ಏನಂತ ಪ್ರಾಜೆಕ್ಟ್ ಹೆಸರು ಇಟ್ಟಿದ್ರೆ ಅವ್ರಿ, ತೈನ್ವೇನ್ 1 ಇಸ್ ದ ಮಾರ್ಸ್ ಎಕ್ಸ್ಪ್ಲೋರೇಷನ್ ಮಿಷನ್ ಆಫ್ ದ ಚೀನಾ. ದ ನೇಮ್ ಆಫ್ ದ ಮಿಷನ್ ಕಾಲ್ಡ್ ಆಸ್ ತೈನ್ವೇನ್ 1. ರೋವರ್ ಲ್ಯಾಂಡ್ ಮಾಡ್ಯಾರಲ್ರಿ, ರೋವರ್ ನೇಮ್ ಈಸ್ ಜುರಾಂಗ್. So please remember, you may have the question regarding which of the following the Chinese rover landed on the surface of the Mars ಅಂತ ಕೇಳ್ಬೋದ್ರು. ಪ್ರಾಜೆಕ್ಟ್ ನೇಮ್ ಅಂತ ಕೇಳಿದ್ರೆ ತೈನ್ವೇನ್ 1, ಅದೇ ರೋವರ್ ಯಾವ್ದು ಅಂದಾಗ ಜುರಾಂಗ್ ಅನ್ನೋದು ನೆನ್ಪಿಟ್ಕೊಡ್ರಿ. ಬಿಕಾಸ್ ಚೀನಾ ಕ್ರಿಯೇಟೆಡ್ ಹಿಸ್ಟ್ರಿ ಬೈ ಬಿಕಮಿಂಗ್ ದ ಫಸ್ಟ್ ಎವರ್ ಕಂಟ್ರಿ ಟು send in a first attempt orbiter as well as the rover on the surface of the Mars. ಅದೇ ಇಂಡಿಯಾ ಅಂತ ಬಂದಾಗ ನೋಡ್ಕೊಡ್ರಿ, ಇಂಡಿಯಾ ಇಸ್ ದ ಫಸ್ಟ್ ಎವರ್ ಕಂಟ್ರಿ ಟು ಸೆಂಡ್ ದೇರ್ ಆರ್ಬಿಟರ್ ಆನ್ ದ ಏನಪ್ಪ ಮಾರ್ಸ್ ಆರ್ಬಿಟರ್ ಫಾರ್ ದ ಫಸ್ಟ್ ಅಟೆಂಪ್ಟ್ ಅಂತೇಳಿ. ಆದರೆ ಚೀನಾದ ನೋಡ್ಕೊಡ್ರಿ, ಎರಡೂ ಸೇರಿ ಮಾಡಿದ್ದು ಯಾವುದಪ್ಪ, ಚೀನಾ ಅಂತೇಳಿ. ಹಾಗಾದರೆ ಟಿಲ್ ನೌ ಹೌ ಮೆನಿ ಕಂಟ್ರೀಸ್ ಹ್ಯಾವ್ ಲ್ಯಾಂಡೆಡ್ ದೇ ರೋವರ್ ಆನ್ ದ ಸರ್ಫೇಸ್ ಆಫ್ ದ ಮಾರ್ಸ್? ಎಷ್ಟು ದೇಶಗಳು ತಮ್ಮ ರೋವರ್ ಇಳಿಸ್ಯಾವ್ರಿ ಮಾರ್ಸ್ ಮೇಲೆ? ಪ್ಲೀಸ್ ರಿಮೆಂಬರ್, 2 okay, USA and China. Please remember this one. ಇಲ್ಲಿವರೆಗೆ ಮಂಗಳನ ಮೇಲೆ ರೋವರ್ ಇಳಿಸಿದ್ದು ಯಾವಪ್ಪ ಅಂದ್ರೆ ಓನ್ಲಿ 2 ಕಂಟ್ರೀಸ್, USA and China. ಬಿಕಾಸ್ ಚೀನಾ ರೀಸೆಂಟ್ಲಿ USA ನೋಡ್ಕೊಂಡು ಆಲ್ರೆಡಿ ದೇ ಹ್ಯಾವ್ ಲ್ಯಾಂಡೆಡ್ ಇನ್ 4 rovers ಆನ್ ದಿ ಸರ್ಫೇಸ್ ಆಫ್ ದ ಮಾರ್ಸ್. ಓಕೆ,
ರಷ್ಯಾದ ಏನಾಗಿತ್ತು ಜಸ್ಟ್ ಟಚ್ ಆಗಿಬಿಟ್ಲಿ ಏನಪ್ಪ ಅಂದ್ರೆ ಬ್ಲಾಸ್ಟ್ ಆಗೈತೆ ಅಂತ. ದ್ಯಾಟ್ಸ್ ವೈ ದ್ಯಾಟ್ ಇಸ್ ಅನ್ಸಕ್ಸಸ್ಫುಲ್ ಅಂತಾರೆ. ಟಿಲ್ ನಾವು ಓನ್ಲಿ 2 ಕಂಟ್ರೀಸ್ ಇನ್ ದ ವರ್ಲ್ಡ್ ವೇರ್ ದೇ ಹ್ಯಾವ್ ಲ್ಯಾಂಡೆಡ್ ರೋವರ್ ಆನ್ ದಿ ಸರ್ಫೇಸ್ ಆಫ್ ದ ಮಾರ್ಸ್ ಅಂದಾಗ ಇವಾಗ ನೋಡ್ಕೊಡ್ರಿ ಯು ಎಸ್ ಅಂತ ಬಂದಾಗ ಯು ಎಸ್ ಮಿಷನ್ ಏನಿತ್ತು ಬಿಕಾಸ್ ಬಿಫೋರ್ ಏನಪ್ಪ ಚೈನಾ ಹೋಗೋದಕ್ಕಿಂತ ಮುಂಚೆ ರೋವರ್ ಲ್ಯಾಂಡ್ ಮಾಡಿತ್ತು ಅಂದಾಗ ದ ಮಿಷನ್ ಆರ್ ಪ್ರಾಜೆಕ್ಟ್ ಏನಂತಂದಾಗ ಯು ಎಸ್ ಪ್ರಾಜೆಕ್ಟ್ ಏನಪ್ಪ ಅಂದ್ರೆ ಮಾರ್ಸ್ ಎಕ್ಸ್ಪ್ಲೋರೇಷನ್ ಮಿಷನ್ ಅಂತೈತಿ. ಮಾರ್ಸ್ ಎಕ್ಸ್ಪ್ಲೋರೇಷನ್ ಮಿಷನ್. ದೆನ್ ವಾಟ್ ಈಸ್ ದ ರೋವರ್ ನೇಮ್ ಏನೈತಿ ಈ ವರ್ಷ ಲಾಂಚ್ ಆಗಿತ್ತಲ್ಲ ಮಂಗಳೂರು ಆದಮೇಲೆ ಅಮೇರಿಕದ ರೋವರ್ ಹೆಸರೇನು ಪರ್ಸಿವರೆನ್ಸ್. ಕ್ಯೂರಿಯಾಸಿಟಿ ಅನ್ನೋದು ಏನೈತೆ ಅಲ್ರಿ ಅದು ಲಾಸ್ಟ್ ಟೈಮ್ ಲ್ಯಾಂಡ್ ಆಗಿದ್ರಿ ಮೀನ್ಸ್ 2 years ಬ್ಯಾಕ್ ಲ್ಯಾಂಡ್ ಆಗಿದೆ ಏನಪ್ಪ ಕ್ಯೂರಿಯಾಸಿಟಿ. ಅಮೇರಿಕದ 2 years ಬ್ಯಾಕ್ ಏನಪ್ಪ ಕ್ಯೂರಿಯಾಸಿಟಿ ಇತ್ತು. ಬಟ್ ಕರೆಂಟ್ ಇಯರ್ದು ಅಷ್ಟೇ ನೋಡೋಣ ನಾವು ಕರೆಂಟ್ ಅಫೇರ್ಸ್ ಅಂದಾಗ ದ ಕರೆಂಟ್ ಇಯರ್ ಮಾರ್ಸ್ ಎಕ್ಸ್ಪ್ಲೋರೇಷನ್ ಮಿಷನ್ ಆಫ್ ದ USA ದ ನೇಮ್ ಆಫ್ ದ ರೋವರ್ ಇಸ್ ಕಾಲ್ಡ್ ಆಸ್ ಪರ್ಸಿವರೆನ್ಸ್. ಈ ವರ್ಷ ನೋಡ್ಕೊಡ್ರಿ ಫೆಬ್ರವರಿ ಏಪ್ರಿಲ್ ಮಾರ್ಚಲ್ಲಿ ಏನಪ್ಪ ಹ್ಯೂಜ್ ಡಿಸ್ಕಷನ್ ವಾಸ್ ಗೋಯಿಂಗ್ ರಿಗಾರ್ಡಿಂಗ್ ದ ಪರ್ಸಿವರೆನ್ಸ್ ಬಿಕಾಸ್ ಕಂಟಿನ್ಯೂ ಅದೇನಪ್ಪ ಫೋಟೋ ಕಳಿಸ್ತಾ ಇದೆ ಅಂತೇಳಿ. ಸೊ ಪ್ಲೀಸ್ ರಿಮೆಂಬರ್ ಅಮೇರಿಕದ ನೋಡ್ಕೊಡ್ರಿ ಪರ್ಸಿವರೆನ್ಸ್ದ ಉದ್ದೇಶ ಏನಾಗೈತೆ ಅಂದ್ರೆ ಟು ಡಿಟೆಕ್ಟ್ ಲೈಫ್ ಆನ್ ದಿ ಸರ್ಫೇಸ್ ಆಫ್ ದ ಮಾರ್ಸ್. ಅದೇ ಜುರಾಂಗದ ಉದ್ದೇಶ ನೋಡ್ಕೊ ಜುರಾಂಗದ ಉದ್ದೇಶ ಏನಾಗಿತ್ತು ಅಂದ್ರೆ ಟು ಡಿಟೆಕ್ಟ್ ವಾಟರ್ ಆನ್ ದಿ ಸರ್ಫೇಸ್ ಆಫ್ ದ ಮಾರ್ಸ್. ಪ್ಲೀಸ್ ರಿಮೆಂಬರ್ ಒಟ್ಟು ಈ ವರ್ಷದಾಗ ಏನಪ್ಪ 2 ರೋವರ್ ಏನಪ್ಪ ಮಂಗಳ ಗ್ರಹದ ಮೇಲೆ ಇದ್ದು ರೀ. ಒಂದೇನಪ್ಪ ಅಮೇರಿಕದ ಪರ್ಸಿವರೆನ್ಸು, ನೆಕ್ಸ್ಟ್ ಚೈನಾಸ್ ಏನಪ್ಪ ಜುರಾಂಗ್ ಅಂತೇಳಿ. ದ ಪರ್ಪಸ್ ಆಫ್ ದ ಅಮೇರಿಕಾಸ್ ಪರ್ಸಿವರೆನ್ಸ್ ರೋವರ್ ಟು ಡಿಟೆಕ್ಟ್ ದ ಲೈಫ್ ಈಸ್ ದೇರ್ ಎನಿ ಲೈಫ್ ಎಕ್ಸಿಸ್ಟ್ ಆನ್ ದ ಸರ್ಫೇಸ್ ಆಫ್ ದ ಮಾರ್ಸ್. ಅದೇನಪ್ಪ ಚೈನಾದ ಜುರಾಂಗದ ಉದ್ದೇಶ ಏನಪ್ಪ ಅಂದ್ರೆ ಇನ್ ಆರ್ಡರ್ ಟು ಡಿಟೆಕ್ಟ್ ಈಸ್ ದೇರ್ ಎನಿ ವಾಟರ್ ಪ್ರೆಸೆನ್ಸ್ ಏನಾರು ಇದೆ ಅಂತೇಳಿ ಚೆಕ್ ಮಾಡಕ್ಕೆ ಜುರಾಂಗ್ ಐತಿ. ಇಸ್ ಇಟ್ ಕ್ಲಿಯರ್? ಇಲ್ರಿ ಫಸ್ಟಿಗೆ ಪರ್ಸಿವರೆನ್ಸ್ ವರ್ಕ್ ಮಾಡತ್ತಿತ್ರಿ ಅಂದ್ರೆ ನೀವು ಓಲ್ಡ್ ಹೋಗಕ್ಕೆ ಹೋಗ್ಬೇಡಿ. ಈ ವರ್ಷದಷ್ಟೇ ನಾ ಹೇಳ್ತಿದ್ರು ಆಲ್ರೆಡಿ ಏನಪ್ಪ ಅಂದ್ರೆ ಯು ಎಸ್ ಎ ಹ್ಯಾವ್ ಏನಪ್ಪ ಅಂದ್ರೆ ಸೆಂಟ್ 3 ರೋವರ್ಸ್. ಆಲ್ರೆಡಿ 3 ರೋವರ್ಸ್ ಕೈ ಬಿಟ್ಟಿದ್ರಿ ಅವ್ರು ಮೊದಲು ಏನಪ್ಪ ಕರೆಂಟ್ ಇಯರ್ದಲ್ಲಿ ಪರ್ಸಿವರೆನ್ಸ್ ಅಂತ ಹೇಳ್ಬಿಟ್ಟು ಮೀನ್ಸ್ ಎವ್ರಿ ಟೈಮ್ ದೇವ್ರ ಇಂಟೆನ್ಷನ್ ವಾಸ್ ಟು ಇಂಟೆನ್ಷನ್ ಡಿಫ್ರೆಂಟ್ ಹಾಕ್ಕೊಂತ ಹೋಗೈತೆ. ಕರೆಂಟ್ ಇಯರ್ದಲ್ಲಿ ನೋಡ್ಕೊಡ್ರಿ ಫಸ್ಟಿಗೆ ಪರ್ಸಿವರೆನ್ಸ್ ಆಲ್ರೆಡಿ ವರ್ಕ್ ಮಾಡತ್ತಿತ್ರಿ. ದೆನ್ ಏನಪ್ಪ ಅಂದ್ರೆ ಚೀನಾದು ಜುರಾಂಗ್ ಅನ್ನೋದು ಲ್ಯಾಂಡ್ ಆತ್ರಿ ಅಲ್ಲಿ ಕರೆಂಟ್ ಇಯರ್ದಲ್ಲಿ ಅಷ್ಟೇ. ಮೀನ್ಸ್ ಏನ್ರಿ ಚೀನಾ ಇಲ್ಲಿ ನೋಡ್ಕೊಡ್ರಿ ಐ ಸೆಡ್ ದಟ್ China become the first ever country to land their rover as well as the orbiter at the first attempt ಅಂತ ಹೇಳಿದ್ರಿ. ಫಸ್ಟ್ ಅಟೆಂಪ್ಟ್ ಅಲ್ಲಿ ಇವಾಗ ಅಮೇರಿಕ ಇಲ್ಲಿ ಕಳಿಸ್ಬೇಕಾದ್ರೆ ನೋಡ್ಕೊಡ್ರಿ 1ನೇ ಮಿಷನ್ ಇಲ್ಲೇ ಫೇಲ್ ಆಯ್ತು, 2ನೇ ಮಿಷನ್ ಇಲ್ಲಿ ತನಕ ಬಂದಾತು, 3ನೇ ಮಿಷನ್ ಇಲ್ಲಿ ತನಕ, 4ನೇ ಸಲ ಬಂದು ಏನಪ್ಪ ಇಲ್ಲಿ ರೀಚ್ ಆಗ್ತಂತೀವಲ್ರಿ. ಅಲ್ಲಿ ರೀಚ್ ಆದ್ರೆ ಕೂಡ ಇಂಡಿಯಾ USA ಬಿಕಮ್ ದ ಫಸ್ಟ್ ಎವರ್ ಕಂಟ್ರಿ ಟು ಲ್ಯಾಂಡೆಡ್ ದೇ ರೋವರ್ ಆನ್ ದ ಸರ್ಫೇಸ್ ಆಫ್ ದ ಮಾರ್ಸ್ ಅಂತ ಬರ್ತೈತಿ. ಆದರೆ ಇನ್ ದ ಫಸ್ಟ್ ಅಟೆಂಪ್ಟ್ ಬರಲ್ಲ, ಯಾಕಂದ್ರೆ ಆಲ್ರೆಡಿ ಅವ್ರು ಹಿಂದಿಲ್ ಮಿಷನ್ ಫೇಲ್ ಆಗಿದ್ವಲ್ರಿ. ಇವಾಗ ಚೀನಾ ಲಾಂಚ್ ಮಾಡಿದ್ದೇ ಒಂದು ಮಿಷನ್ ಲಾಂಚ್ ಮಾಡಿದ್ರು. ವಿತ್ ದ ಫಸ್ಟ್ ಅಟೆಂಪ್ಟಲ್ಲಿ ದೇ ಆರ್ ಏಬಲ್ ಟು ಸಕ್ಸಸ್ಫುಲಿ ಲ್ಯಾಂಡ್ ದೇರ್ ರೋವರ್ ಆನ್ ದ ಸರ್ಫೇಸ್ ಆಫ್ ದ ಮಾರ್ಸ್ ಅಂದಾಗ ಇಲ್ಲಿ ಏನಂತ್ರಿ ಇನ್ ಚೀನಾ ಬಿಕಮ್ ದ ಫಸ್ಟ್ ಎವರ್ ಕಂಟ್ರಿ ಟು ಲ್ಯಾಂಡ್ ಚೀನಾ ಬಿಕಮ್ ದ ಫಸ್ಟ್ ಎವರ್ ಕಂಟ್ರಿ ಟು ಲ್ಯಾಂಡ್ ದೇರ್ ರೋವರ್ ಆನ್ ದ ಸರ್ಫೇಸ್ ಆಫ್ ದ ಮಾರ್ಸ್ ವಿತ್ ದ ಫಸ್ಟ್ ಅಟೆಂಪ್ಟ್ ಅಂತ ಹೇಳ್ತಾರೆ. ಮೇಡನ್ ಅಟೆಂಪ್ಟಲ್ಲಿ ಈಗ ಮೇಡನ್ ಸೆಂಚುರಿ ಮಾಡಿದಂತ ಬರ್ತಾರೆ. ಮೇಡನ್ IPL ಏನಪ್ಪ ಸೆಂಚುರಿ ಅಂತ ಇರ್ತಾರೆ. ಮತ್ತೆ ಏನಪ್ಪ ಅವನ ಕರಿಯರ್ದಾಗ ಏನಪ್ಪ ಫಸ್ಟ್ ಸೆಂಚುರಿ ಮಾಡಿರ್ತಾರಂತೆ. ಇನ್ ದ ಸೇಮ್ ಮ್ಯಾನರ್ ಏನಪ್ಪ USA ಹ್ಯಾವ್ ಟೇಕನ್ ಲಾಟ್ಸ್ ಆಫ್ ದ ಪ್ರಾಜೆಕ್ಟ್ ಟು ರೀಚ್ ದ ಸರ್ಫೇಸ್ ಆಫ್ ದ ಮಾರ್ಸ್. ಆದರೆ ಚೀನಾ ಒಂದೇ ಅಟೆಂಪ್ಟಲ್ಲಿ ಅಲ್ಲಿ ರೀಚ್ ಆಗೈತೆ ಅಂದಾಗ China become the first ever country in the world to reach the surface of the Mars using the rover with the first attempt. ಒಂದೇ ಪ್ರಯತ್ನದಲ್ಲಿ ಅಂತ ಹೇಳ್ರಿ. ಇಸ್ ಇಟ್ ಕ್ಲಿಯರ್? ಅಂದರೆ 1ನೇ ಲಾಂಚಲ್ಲೇ ರೀಚ್ ಆಗಿದ್ದೆ ಆದರೆ ಚೀನಾ ರೀ. USA ಹ್ಯಾವ್ ಟೇಕನ್ ಲಾಟ್ಸ್ ಆಫ್ ದ ಅಟೆಂಪ್ಟ್ಸ್. ಓಕೆ, ಇಸ್ ಇಟ್ ಕ್ಲಿಯರ್? ರೈಟ್. ಸ್ವಲ್ಪ ಪ್ಲೀಸ್ ಕರೆಕ್ಟಾಗಿ ನೋಡ್ಕೊಡ್ರಿ. ಹೀಗಾಗಿ ನೋಡ್ಕೊಡ್ರಿ ವಾಟ್ ಆರ್ ದ ಪ್ರಾಜೆಕ್ಟ್ಸ್ ಇರಬೇಕಂದಾಗ ಸ್ವಲ್ಪ ಗ್ಲಾನ್ಸ್ ಮಾಡ್ತೇನೆ ನೋಡ್ರಿ. ಗ್ಲಾನ್ಸ್ ಮಾಡ್ಬೇಕಂದಾಗ ಪ್ಲೀಸ್ ರಿಮೆಂಬರ್ ಫಸ್ಟ್ ಯಾವ ಥರ ಮಾಡ್ಕೊಡ್ರಿ ಕರೆಂಟ್ ಅಫೇರ್ಸಲ್ಲಿ ನೋಡ್ಕೊಡ್ರಿ ಏನು ನ್ಯೂಸಲ್ಲಿ ಇತ್ತು ರೀ ಲೂಸಿ ಮಿಷನ್. ಸೆಕೆಂಡ್ ಒನ್ ಈಸ್ ಡಾಟ್ ಯಾರಾದ್ರೂ ಚೆಕ್ ಮಾಡಿದ್ರೆ ವಾಟ್ ಇಸ್ ದ ನೇಮ್ ಆಫ್ ಅಸ್ಟ್ರಾಯ್ಡ್ ಅಂತೇಳಿ
ಅಸ್ಟ್ರಾಯ್ಡ್ ನೇಮ್ ಯಾರು ಚೆಕ್ ಮಾಡಿದ್ರಿ? ಯಾವ ಅಸ್ಟ್ರಾಯ್ಡನ್ನು ಬ್ರೇಕ್ ಮಾಡತ್ತಾರ ಅಥವಾ ಡೈರೆಕ್ಟ್ ರೀಡೈರೆಕ್ಷನ್ ಮಾಡತ್ತ ಅಂದಾಗ ಏನಪ್ಪ ಡೈಮಾರ್ಫಸ್ ಅಂತೇಳಿ. ಡೈಮಾರ್ಫಸ್, ದಿಸ್ ಇಸ್ ದ ನೇಮ್ ಆಫ್ ದ ಅಸ್ಟ್ರಾಯ್ಡ್, ದ ನೇಮ್ ಆಫ್ ದ ಅಸ್ಟ್ರಾಯ್ಡ್ ಬಿಕಾಸ್ ವಿಚ್ ಈಸ್ ಗೋಯಿಂಗ್ ಟು ಲಾಂಚ್ ಇನ್ 26th November ಆಫ್ ದಿಸ್ ಮಂತ್. ವೆರಿ ವೆರಿ ಇಂಪಾರ್ಟೆಂಟ್. ಥ್ರೂ ಔಟ್ ದ ಗ್ಲೋಬ್ ಇದನ್ನು ಕವರ್ ಮಾಡತ್ತಾರೆ. ಏನಪ್ಪ ಅಂದ್ರೆ ಹೌ ನಾಸಾ ಈಸ್ ಗೋಯಿಂಗ್ ಟು ರೀಡೈರೆಕ್ಟ್ ದ ಡೈರೆಕ್ಷನ್ ಆಫ್ ದ ಆಸ್ಟ್ರಾಯ್ಡ್ ಅಂತ. ಪ್ಲೀಸ್ ರಿಮೆಂಬರ್ ಡಾಟ್ ಮಿಷನ್ ರೀ ಏನ್ರಿ November 24th ಇದೆನಾ? ಆ್ಯಕ್ಚುಲಿ ಏನಪ್ಪ ಅಂದ್ರೆ November 26th, ಯಾಕಂದ್ರೆ 2 days ಡಿಲೇ ಆಗ್ತಂತೇಳಿ ಲಾಸ್ಟ್ ವೀಕಲ್ಲಿ ಕೊಟ್ಟಿದ್ರಿ. ಮೇ ಬಿ November 24th ಅಂದ್ರೆ ಇವತ್ತಲ್ಲ. ಸೊ ಯಾವಾಗಾರ ಅಲ್ಲಿ ನಮಗೇನಪ್ಪ ಅಂತಂದ್ರೆ ಒಳ್ಳೇದಲ್ಲ ಯಾವಾಗ. ಬಟ್ ಏನಪ್ಪ ಅಂದ್ರೆ ಇಂಪಾರ್ಟೆಂಟ್ ಫಸ್ಟ್ ಅಟೆಂಪ್ಟ್ ಅಂತಿದೆ. ಸೊ ನೆಕ್ಸ್ಟ್ ನೋಡ್ಕೊಡ್ರಿ, ಅರ್ಥಮಿಶ್ 2024 ಮೀನ್ಸ್ second attempt to send human beings on the surface of the moon, that to south pole of the Mars. ಇದನ್ನ ಏನಪ್ಪ ಕಂಡೀಷನ್ ಸ್ಟಡಿ ಮಾಡೋಕ್ಕೇನೆ ಕಳಿಸಿದ್ರಿ. 2023 ಏನಪ್ಪ ಅಂದ್ರೆ ಒಂದು ರೋವರ್ ಕಳಿಸ್ತಾ ಇರ್ತಾರೆ ರೀ, ವೈಪರ್ ಅನ್ನೋದು 2023. ಈ ಮಿಷನಲ್ಲಿ ಮತ್ತು ಹ್ಯೂಮನ್ ಬೀಯಿಂಗ್ಸ್ ಹ್ಯಾಸ್ ಟು ಟೇಕನ್ ಫ್ರಮ್ ದೇರ್ ಹ್ಯಾಸ್ ಟು ಬಿ ಒನ್ ವೆಹಿಕಲ್, ರೈಟ್? ವೆಹಿಕಲ್ ಬೇಕಲ್ಲ. ಯಾವ ವೆಹಿಕಲ್ ಲಾಂಚ್ ಮಾಡತ್ತೀವ್ರು ಏನಪ್ಪ ಅಂದ್ರೆ ಸ್ಪೇಸ್ ಎಕ್ಸ್ ಫಾಲ್ಕನ್ 9. ನಮ್ದು ಹೆಂಗೆ GS ಅಲ್ಲಿ MK3 ಅಂತೇಳ್ರಿ ಬಾಹುಬಲಿ, ಇನ್ ದ ಸೇಮ್ ಏನ ಸ್ಪೇಸ್ ಎಕ್ಸ್ದಲ್ಲಿ ಅತಿ ಹೆಚ್ಚು ಲಿಫ್ಟ್ ಮಾಡಿದೆ ಆದರೆ ಫಾಲ್ಕನ್ 9 ಅನ್ನೋದೇನಪ್ಪ ಎಲಾನ್ ಮಸ್ಕ್ ಸ್ಪೇಸ್ ಎಕ್ಸ್ ಕಂಪ್ನಿ ರಾಕೆಟ್ ಕಾಲ್ಡ್ ಇಸ್ ಫಾಲ್ಕನ್ 9 is going to lift the second attempt of human beings to do the Mars surface, which was going to conducted by NASA. ಇವ್ರನ್ನಲ್ಲಿ ಕಳ್ಸಾತ್ರಿ. ನೆಕ್ಸ್ಟ್ ಏನಾತ್ರಿ, 4th one ಏನಪ್ಪ ಅಂದ್ರೆ ಮಾರ್ಸ್ ರೋವರ್ ಪರ್ಸಿವರೆನ್ಸ್ ಮಾರ್ಸ್ ಮೇಲೆ ಕಳಿಸ್ಯಾರ. ಇವೆಲ್ಲ ಯಾರು ರೀ? ನಾಸಾದು. ಈ ಥರ ಗ್ಲಾನ್ಸ್ ಮಾಡೋದು ಬೇಕೋ ಬೇಡ? ಇಸ್ ಇಟ್ ಕರೆಕ್ಟ್? ಈ ಥರ ಗ್ಲಾನ್ಸ್ ಬೇಕೋ ಬೇಡ ನಿಮಗೆ? ರೈಟ್. ಈಗ ನೋಡ್ಕೊಡಿ ನಾಸಾದ ಇಂಪಾರ್ಟೆಂಟ್ ಪ್ರಾಜೆಕ್ಟ್ ಹಿಂಗಿದು. ನೆಕ್ಸ್ಟ್ ನಾಸಾ ನೋಡ್ಕೊಡ್ರಿ. ನಾಸಾ ಏನು ಮಾಡಕತ್ತು, ಇಂಡಿಯಾದರ ಜೊತೆ ಸೇರ್ಕೊಂಡು ಏನಪ್ಪ ನಿಸಾರ್ ಅನ್ನೋದು ಮಾಡತ್ರಿ ವಿತ್ ದ ಹೆಲ್ಪ್ ಆಫ್ ಇಸ್ರೋ. ಏನಾಯ್ತು ರೀ? ನಾಸಾ ಇಸ್ರೋ ಸಿಂಥೆಟಿಕ್ ಅಪರೇಚರ್ ರಡಾರ್ ಅಂತೆ. ರಡಾರ್ ಏನು ಮಾಡತ್ತೈತೆ ಅಂದಾಗ ಇಲ್ಲಿ ನೋಡ್ಕೊಡಿ. ಓಕೆ, ಇಂಡಿಯಾ ಎಲ್ಲೈತೆ ಅಂತ ತಿಳ್ಕೊಡಿ. ಇಂಡಿಯಾದ ಬಾರ್ಡರ್ ಮೇಲೆ ಏನು ಮಾಡತ್ತಿದೆ ಅಂದ್ರೆ ನಾಸಾ ಮತ್ತು ಇಸ್ರೋ ಸೇರ್ಕೊಂಡು ಯೂಸಿಂಗ್ ದ ಸ್ಯಾಟಲೈಟ್ ದೇ ವಾಂಟ್ ಟು ಪ್ರೋಗ್ರೆಸ್ ಏನಪ್ಪ ಅಂತಾಗ ಒಂದು ರಡಾರ್ ಸಿಸ್ಟಮ್ ಮಾಡತ್ತಾರೆ. ಅದ್ರ ಹೆಸರು ಏನ್ರಿ? ನಿಸಾರ್ ಅಂತೇಳಿ. ಇಸ್ ಇಟ್ ಕ್ಲಿಯರ್? ಟೋಟಲ್ ನೋಡ್ಕೊಡಿ ನಾಸಾದ ಪ್ರಾಜೆಕ್ಟ್ ಎಷ್ಟಿದಾವೆ. ಲೂಸಿ ಮಿಷನ್ ಇಸ್ ರಿಲೇಟೆಡ್ ಟು ಏನಪ್ಪ ಅಂದಾಗ ಜುಪಿಟರ್ ಅಸ್ಟ್ರಾಯ್ಡ್ಸ್ ಅಂತ ಹೇಳ್ತಾರೆ. ಜುಪಿಟರ್ ಅಸ್ಟ್ರಾಯ್ಡ್ಸ್. ಇಸ್ ಇಟ್ ಕ್ಲಿಯರ್? Either you can take a screenshot because lots of the students are asking notes alla. It's better one side hakidodu. Is it clear? Right. Next nodkodri. Next ಏನು ಬರಿ? ಇಸ್ರೋದೇನಪ್ಪ ಕರೆಂಟ್ ಅಫೇರ್ಸ್ ಅಂತ ಕೊಡ್ರಿ. ಇಸ್ರೋದು ನೋಡ್ಕೊಡಿ. ಫಸ್ಟ್ ಮೋಸ್ಟ್ ಅವೈಟೆಡ್ ಏನೈತ್ರಿ? ಗಗನಯಾನ್. ರಡಾರ್ ಫುಲ್ ಫಾರ್ಮ್ ಅಂದಾಗ ನಿಸಾರ್. ಇನ್ನು ಬಿಟ್ಟಿಲ್ಲ ರೀ. ದೇ ಹ್ಯಾವ್ ನಾಟ್ ಸೆಂಟ್ ಇಟ್. ಓಕೆ, ದೇ ಹ್ಯಾವ್ ನಾಟ್ ಸೆಂಟ್ ಇಟ್. ದೇ ಸೆಡ್ ದಟ್ ವಿ ಆರ್ ಗೋಯಿಂಗ್ ಟು ಪುಟ್ ಇನ್ ಪರ್ ರಡಾರ್ ಸಿಸ್ಟಮ್ ನಾಸಾ ಇಸ್ರೋ ಸಿಂಥೆಟಿಕ್ ಅಪರೇಚರ್ ರಡಾರ್ ಅನ್ನೋದಾರ ಸ್ಟಿಲ್ ಅಟ್ ದನ್ ಪರ್ ಡೆವಲಪಿಂಗ್ ಸ್ಟೇಜಲ್ಲಿ ಏನಪ್ಪಾರ ಮೇ ಬಿ ನೆಕ್ಸ್ಟ್ ಇಯರ್ ಲಾಂಚ್ ಮಾಡ್ಬೋದು. ರಡಾರ್ ಸಿಸ್ಟಮ್ ಏನಪ್ಪಾರ ಇಂಡಿಯನ್ ಲ್ಯಾಂಡ್ ಮೇಲೆ ಪೂರ್ತಿ ರಡಾರ್ ಸಿಸ್ಟಮ್ನ ಯೂಸಿಂಗ್ ಸೆಟಲೈಟ್ ಹಾಕ್ತಾ ಇದ್ದಾರೆ. ಅದಕ್ಕೇನಪ್ಪ ನಿಸಾರ್ ಅಂತ ನೇಮ್ ಇಟ್ಟಾರ. ಇನ್ನೂ ಏನಪ್ಪ ಅಂದ್ರೆ ಯಾವುದು ಸ್ಯಾಟಲೈಟ್ ಹೆಸರು ಇಟ್ಟಿಲ್ಲ ಅವರು. ಜಸ್ಟ್ ದೇ ಸೆಡ್ ದಟ್ ಪ್ರಾಜೆಕ್ಟ್ ನೇಮ್ ವಾಸ್ ನಿಸಾರ್. ಇಸ್ ಇಟ್ ಕ್ಲಿಯರ್? ಓಕೆನಾ? ಇಲ್ಲಿ ನೋಡ್ಕೊಡ್ರಿ. ಇಸ್ರೋಸ್ ಕರೆಂಟ್ ಅಫೇರ್ಸ್ ಅಲ್ಲಿ ಏನಪ್ಪ ಅಂದ್ರೆ ಮೋಸ್ಟ್ ಅವೈಟೆಡ್ ಏನಪ್ಪ ಗಗನಯಾನ್ 1 ಮಿಷನ್ ಬಿಕಾಸ್ ಇಟ್ ಈಸ್ ದ ಫಸ್ಟ್ ಅಟೆಂಪ್ಟ್ ಟು send human into space. ಎಷ್ಟು ಜನ ಕಳ್ಸಾತಾರೆ ಇಲ್ಲಿ?
three human plus one called as RSI already ಆಗೈತೆ equals to person ಪಂದ್ರ one called as Yomitra ಏನಪ್ಪ ಅಂದ್ರೆ this is called as humanoid robot ಅಂತ ಅಂತಾರೆ. So please remember, India's first ever mission to send astronaut into the space called as Gaganyaan 1 mission. ಅದರಲ್ಲಿ ನೋಡ್ಕೊಡ್ರಿ 3 human beings along with the one particular robot called as Yomitra. Total ಎಷ್ಟು ಜನ ಆಗ್ತಾರೆ? Totally there are 4 members. If the question contain how many human beings ಅಂದಾಗ 3 human beings, how many total members means the total in 4 members, because along with 3 human beings and they are sending one robot called as Yomitra. Out of this one already they said that one particular person the name ಹೇಳಿದಾರೆ ಏನಪ್ಪ ಅಂದಾಗ particular person name entry ನಿಖಿಲ್ ರಾತ್ ಏನಪ್ಪ ಅರ್ಲಿಯರ್ ಏನಪ್ಪ ಇಂಡಿಯನ್ ಏರ್ ಫೋರ್ಸ್ ಅಲ್ಲಿ ಇದ್ರು ಇವರು ಕೂಡ ಈ ಮಿಷನ್ ಅಲ್ಲಿ ಸೆಲೆಕ್ಟ್ ಆಗಿರಂದಾಗ ಇನ್ನೂ ಇಬ್ಬರು ಹೆಸರೇನಪ್ಪ ಡಿಸ್ಕ್ಲೋಸ್ ಮಾಡಿಲ್ಲ, ಓನ್ಲಿ ಒನ್ ಪರ್ಸನ್ ಹೆಸರು ಡಿಸ್ಕ್ಲೋಸ್ ಮಾಡ್ರಿ ಯಾರು ನಿಖಿಲ್ ರಾತ್ ಆ್ಯಂಡ್ ಇವಾಗ ಇದ್ರದ್ದು ಟೆಸ್ಟ್ ಮಾಡಕ್ಕೆ ಯಾವ್ದು ಲಾಂಚ್ ಮಾಡೋದು ನೋಡ್ಕೊಡ್ರಿ GSLV MK3 ಅನ್ನೋದು ವೆಹಿಕಲ್ ಲಾಂಚ್ ಮಾಡತ್ತಿ ಗಗನಯಾನ್ 1 ಮಿಷನ್ ಆ್ಯಂಡ್ ಇಂಜಿನ್ recently they have tested successfully engine called as engine name was Vikas ಯಾಕಂದ್ರೆ ಇಂಜಿನ್ ಟೆಸ್ಟ್ ಮಾಡ್ಬೇಕಲ್ರಿ ಬಿಫೋರ್ ದಟ್ ಏನು ಮಾಡ್ತಾರೆ ಅನ್ಮ್ಯಾನ್ಡ್ ಮಿಷನ್ ಮಾಡ್ತಾರೆ. ಅನ್ಮ್ಯಾನ್ಡ್ ಮಿಷನ್ ಏನಪ್ಪ ಸಕ್ಸಸ್ ಆಗೈತಿ ಬಿಕಾಸ್ ಸಡನ್ಲಿ ಒಂದೇ ಅಟೆಂಪ್ಟಲ್ಲಿ ಹ್ಯೂಮನ್ ಬೀಯಿಂಗ್ಸ್ ಕಳಿಸ್ಬೇಕಂತ ದೇ ವಿಲ್ ಕಂಡಕ್ಟ್ ಲಾಟ್ಸ್ ಆಫ್ ದ ಅನ್ಮ್ಯಾನ್ಡ್ ಮಿಷನ್ಸ್ ಬಿಕಾಸ್ ಸೇಫ್ಟಿ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ರೈಟ್. GSLV ಅನ್ನೋದೇನಪ್ಪ ಅಂದ್ರೆ ದಿ ವೆಹಿಕಲ್ ಮೀನ್ಸ್ ರಾಕೆಟ್. GSLV ರಾಕೆಟ್ is lifting India's first ever human mission Gaganyaan 1. These three human beings are taking the training in Russia. Taking a training in Russia. Every time India success atante kodri, lots of the people will come to have the tourism from the India. Yo prati sal ನಾವು training ಗೆ ರಷ್ಯಾದ ಕರೆ ಹೋದ್ರ ಅಂತ ಕೊಡ್ರಿ ಡೆಫಿನೆಟ್ಲಿ ಸಿಟ್ ಆಗ್ತಾ ಮೀನ್ಸ್ ಡೆಫಿನೆಟ್ಲಿ ದೇ ವಿಲ್ ಆಸ್ಕ್ ಮನಿ. ಇಲ್ಲಿ ನೋಡ್ಕೊಡ್ರಿ currently India don't have any astronaut training center. Whenever any Indian astronaut want to visit the space, ನಾವೇನು ಮಾಡ್ತೀವಿ ಐದರ್ ರಷ್ಯಾಗಾದ್ರೆ ಕಳಿಸ್ತೀವಿ ಇಲ್ಲ ಅಂತಂದ್ರೆ ಏನಪ್ಪ ನಾಸಾ ಕಡೆ ಯಾರು ಕಳಿಸ್ತೇವೆ ಫಾರ್ ದ ಟ್ರೈನಿಂಗ್ ಪರ್ಪಸ್ ಅಲ್ಲಿ ಕಳಿಸ್ತೇವೆ. ಇಂಡಿಯಾ ಸಕ್ಸಸ್ ಆಗುತ್ತೆ ಅಂತ ಕೊಡಿ ಲಾಟ್ಸ್ ಆಫ್ ದ ಏನಪ್ಪ ಡಿಮಾಂಡ್ ಬರ್ತೈತಿ ಇಂಡಿಯಾದಾಗ ನಮ್ಮನ್ನು ಕಳಿಸ್ಕೊಡ್ರಿ ಅಂತೇಳಿ. ದೆನ್ ಎವ್ರಿ ಟೈಮ್ ನಾವೇನಪ್ಪ ರಷ್ಯಾ ಕಡೆ ಟ್ರೈನಿಂಗ್ ಹೋಗ್ಬೇಕಾರೆ ಆಲ್ವೇಸ್ ಏನಪ್ಪ ದೇ ವಿಲ್ ಆಸ್ಕ್ ಮನಿ ರೈಟ್. ಇಟ್ಸ್ ಬೆಟರ್ ಟು ಹ್ಯಾವ್ ಇಂಡಿಯಾಸ್ ಟ್ರೈನಿಂಗ್ ಸೆಂಟರ್ ಇದ್ರೆ ಬೆಟರ್ ಅಲ್ರಿ, astronaut training center ಇದ್ರೆ ಬೆಟರ್ ಅಲ್ವಾ? ಬಿಕಾಸ್ ಸೊ ದಟ್ ಏನಪ್ಪ ಇನ್ನೊಬ್ರಿಗೆ ದುಡ್ಡು ಕೊಡೋದ್ರ ತಪ್ಪುತ್ತಲ್ಲ. ವಾಟ್ ಎವರ್ ದ ಮನಿ ವಿ ಗೆಟ್ ಫ್ರಮ್ ದ ಕಸ್ಟಮರ್ ಅಂಡ್ ಎವ್ರಿ ಮನಿ ವಿಲ್ ಬಿ ಸ್ಟೇಡ್ ಇನ್ ಇಂಡಿಯಾ ಅಂದಾಗ. ಸೊ ಪ್ಲೀಸ್ ರಿಮೆಂಬರ್ ಕರೆಂಟ್ ಅಫೇರ್ಸ್ ಅಲ್ಲಿ ಬಂದ್ರಿ ಇಂಡಿಯಾಸ್ ಫಸ್ಟ್ ಎವರ್ astronauts ಟ್ರೈನಿಂಗ್ ಸೆಂಟರ್ ಎಲ್ಲಿ ಹಾಕಾಗತ್ತಾರೆ? India's first ever astronaut training center ಎಲ್ಲಿ ಹಾಕಾಗುತ್ತಾರೆ? Where exactly India's first ever astronaut training center is going to set up? ಎಲ್ರಿ ನಮ್ಮೂರು ನಮ್ಮ ಹೆಮ್ಮೆ ಇದ್ರಿ ಏನು ಯಾರು ಚಿತ್ರದುರ್ಗದ ರೀ? ಎನಿವನ್ ಫ್ರಾಮ್ ಚಿತ್ರದುರ್ಗ? So please remember, India's first ever astronaut training center is going to set up in Chellakere, because we have we have a Bangalore for the international connectivity, and again we have a highway. Then what is the name of highway which is going to connect from Pune to Bangalore? Yavudri highway? What is the highway name? What is the highway name which is going to connect then Pune to Bangalore? Because why Chellakere itself because we know that nearby Chellakere, nearby Chitradurga, we have a Bangalore for the international connectivity, and again we have one particular highway called as NH. Yavudri highway? Pune to Bangalore? NH4. NH4 ನಿಮ್ದು ಯಾವ ಊರು ರೀ? ಹುಬ್ಳಿಯಿಂದ ಬೆಂಗಳೂರು. ಇವಾಗ ವೇರ್ ಯು ಆರ್ ಸ್ಟೇಯಿಂಗ್? ಧಾರವಾಡ. ಹೈವೇ ಮ್ಯಾಗ ಒಟ್ಟ ಹತ್ತಿಲ್ಲ ರೀ? ವೆರಿ ಗುಡ್. ಸೊ ಅರ್ಲಿಯರ್ NH4 ಇತ್ತು, ಕರೆಂಟ್ ನೇಮ್ ವಾಸ್ NH48
48 ಸಿನ್ಸ್ ಫ್ರಮ್ 2018 ಏನು ಮಾಡ್ತಾರೆ ಎಲ್ಲ ಹೈವೇಗಳನ್ನ ರೀನೇಮ್ ಮಾಡ್ತಾರೆ. ಆಲ್ ದ ಹೈವೇಸ್ ಆರ್ ರೀನೇಮ್ಡ್ ಇಂಟು ಸರ್ಟನ್ ಸ್ಟ್ರಕ್ಚರ್ ಏನಪ್ಪ ಅಂದ್ರೆ ದ ನ್ಯಾಷನಲ್ ಹೈವೇಸ್ ವಿಚ್ ಆರ್ ಕನೆಕ್ಟಿಂಗ್ ಫ್ರಮ್ ನಾರ್ತ್ ಟು ಸೌತ್ ಆರ್ ಸೌತ್ ಟು ನಾರ್ತ್ ಏನಪ್ಪ ದೇ ಆರ್ ಗಿವನ್ ಏನಪ್ಪ ಇವನ್ ನಂಬರ್. ದ ಹೈವೇಸ್ ವಿಚ್ ಆರ್ ಕನೆಕ್ಟಿಂಗ್ ಫ್ರಮ್ ಈಸ್ಟ್ ಟು ವೆಸ್ಟ್ ಆರ್ ವೆಸ್ಟ್ ಟು ಏಟ್, these are numbered with the odd numbers. Is it clear? Earlier ಪುಣೆ ಟು ಬೆಂಗಳೂರು ಏನಿತ್ತಂದ್ರೆ NH4 ಇತ್ತು ಆ್ಯಂಡ್ ದ ನ್ಯಾಷನಲ್ ಹೈವೇ ಕನೆಕ್ಟಿಂಗ್ ಫ್ರಮ್ ನಾರ್ತ್ ಟು ಸೌತ್ ಆರ್ ಸೌತ್ ಟು ಸೌತ್, ದೇ ಆರ್ awarded with the even number in such a way that these even numbers are increasing from east to west ಅಂತೇಳಿ. ಅದಕ್ಕೇನಪ್ಪ NH4 ಅನ್ನೋದು ಇಲ್ಲಿ ಹೋಗೈತ್ರಿ, ಅರ್ಲಿಯರ್ ಇಲ್ಲಿತ್ತು. ಬಿಕಾಸ್ ಇಲ್ಲಿ ನೋಡ್ಕೊಂಡು ನಮ್ದು ಏನಪ್ಪ ವೆಸ್ಟ್ ಕಡೆ ಐತೆ ನಮ್ದು, even number has to be greater, so that's why ಏನಪ್ಪ ಅಂದಾಗ NH48 ಮಾಡಿದ್ದಾರೆ ಇವಾಗ, ಅರ್ಲಿಯರ್ NH4 ಇತ್ತು. ಇಸ್ ಇಟ್ ಕ್ಲಿಯರ್? ರೈಟ್. ಸೊ ಇದು ಐಡಿಯಾ ಸಿಗ್ತಿರಲ್ಲ, ಯು ಕ್ಯಾನ್ ಟೇಕ್ ದ ಸ್ಕ್ರೀನ್ಶಾಟ್ ಆರ್ ಈ ಥರ ಒಂಥರ ಬರ್ಕೊಡ್ರಿ. ನೆಕ್ಸ್ಟ್ ನೋಡ್ಕೊಡ್ರಿ, ಇಸ್ರೋದು ನೆಕ್ಸ್ಟ್ ಪ್ರಾಜೆಕ್ಟ್ ಏನಪ್ಪ ಅಂತಂದ್ರೆ ನೆಕ್ಸ್ಟ್ ಪ್ರಾಜೆಕ್ಟ್ ಏನೈತ್ರಿ ಆದಿತ್ಯ L1 in order to study the surface of the sun. Second ಏನಪ್ಪ ಅಂತಂದ್ರೆ ಚಂದ್ರಯಾನ್ 3, in that we are sending lander and rover because they said that by 2022 they have sent that by 2022 they are going to launch ಅಂತ ಹೇಳ್ತಾರೆ. third one is ISRO project ನೋಡ್ಕೊಡ್ರಿ. one is ಆದಿತ್ಯ L1, ಚಂದ್ರಯಾನ್. ನೆಕ್ಸ್ಟ್ ಪ್ರಾಜೆಕ್ಟ್ ನೋಡ್ಕೊಂಡು ನೆಕ್ಸ್ಟ್ ಪ್ರಾಜೆಕ್ಟ್ ಏನಪ್ಪ ಅಂದಾಗ ಆಂಟಿ satellite missile, the project called as mission Shakti, because lots of the advanced countries having surveillance on the Indian border using satellite. ಇವಾಗ ಚೀನಾಗೆ ಏನು ಮಾಡತ್ತಾರೆ, ನಾಟ್ ಹ್ಯಾವ್ ದ ಗುಪ್ತಚರ ಮಾಡ್ಬೇಕು, ಸರ್ವಿಲೆನ್ಸ್ ಮಾಡ್ಬೇಕಂದ್ರೆ ದೇ ಆರ್ ಸೆಂಡಿಂಗ್ ಏನಪ್ಪ ಅಂದ್ರೆ ಸೆಟಲೈಟ್ ಇನ್ ದ ಬಾರ್ಡರ್ಸ್ ಆಫ್ ಇಂಡಿಯಾ ಟು ಹ್ಯಾವ್ ದ ಸರ್ವಿಲೆನ್ಸ್ ಆನ್ ದ ಇಂಡಿಯನ್ ಬಾರ್ಡರ್. ಅವಾಗ ನೋಡ್ಕೊಂಡು ನಮ್ಮ ಬಾರ್ಡ್ರಲ್ಲಿ ಏನಪ್ಪ ಅಂದ್ರೆ ಯಾವ್ದಾರು ಈ ಥರ ಸ್ಪೈ ಸೆಟಲೈಟ್ ಇತ್ತಂತ ತಿಳ್ಕೊಡ್ರಿ, ವಿ ಕ್ಯಾನ್ ಡೆಸ್ಟ್ರಾಯ್ ದಟ್ ಪರ್ಟಿಕ್ಯುಲರ್ ಥಿಂಗ್ ಏನಪ್ಪ ಯೂಸಿಂಗ್ ಸ್ಯಾಟಲೈಟ್ ಅಂದ ಯೂಸಿಂಗ್ ಏನಪ್ಪ ಮಿಸೈಲ್. ದ್ಯಾಟ್ಸ್ ವೈ ದೇ ಹ್ಯಾವ್ ಕಂಡಕ್ಟೆಡ್ ಮೀನ್ಸ್ India successfully conducted anti-satellite missile with the project called as mission Shakti. They have destroyed India's own ಏನು ಮಾಡಿದ್ರಿ ಒಂದು ಸೆಟಲೈಟ್ ಬಿಡ್ರಿ, ಸರ್ಟನ್ ಹೈಟಲ್ಲಿ ಸೆಟಲೈಟ್ ಬಿಟ್ಕೊಂಡು ತಮ್ಮದೇ ಮೀನ್ಸ್ ಇಂಡಿಯಾದೇ ಸೆಟಲೈಟ್ ಬಿಟ್ಟು ಏನು ಮಾಡಿದ್ದೇವೆ, ವಿ ಹ್ಯಾವ್ ಡೆಸ್ಟ್ರಾಯ್ಡ್ ಅವರ್ ಓನ್ ಸೆಟಲೈಟ್ ಇನ್ ಆರ್ಡರ್ ಟು ಶೋ ದ ಎನಿಮಿ ದ್ಯಾಟ್ ಎಸ್ ವಿ ಕ್ಯಾನ್ ಡೆಸ್ಟ್ರಾಯ್ ಯುವರ್ ಸೆಟಲೈಟ್ ಇಫ್ ಯುವರ್ ಸೆಟಲೈಟ್ ಈಸ್ ಡೂಯಿಂಗ್ ದ ಸ್ಪೈ ವರ್ಕ್ ಆನ್ ಇಂಡಿಯನ್ ಬಾರ್ಡರ್ ಅಂತೇಳಿ. ಯಾವ್ದು ಸೆಟಲೈಟ್ ಬ್ಲಾಸ್ಟ್ ಮಾಡಿದ್ರು ಇವರು? ರೀಸ್ಯಾಟ್ 2BR1. ಇದು ಇಂಡಿಯಾದ ಸೆಟಲೈಟ್ ಏನು ಮಾಡಿದ್ವಿ ನಾವು, ಓಲ್ಡ್ ಸೆಟಲೈಟ್ ಏನಪ್ಪ ಲಾಂಚ್ ಮಾಡಿಕೊಂಡು ಸರ್ಟನ್ ಆಲ್ಟಿಟ್ಯೂಡಲ್ಲಿ ಅದನ್ನು ಲಾಂಚ್ ಮಾಡಿಕೊಂಡು ಒಂದು ರಡಾರ್ ಸಿಸ್ಟಮಲ್ಲಿ ವೆನ್ ಎಂಟರ್ಡ್ ಏನಪ್ಪ ನಮ್ಮದು ಟೆರಿಟರಿ ಎಂಟರ್ ಆಗಿಬಿಟ್ಲಿ ವಿ ಹ್ಯಾವ್ ಲಾಂಚ್ ಏನಪ್ಪ ಮಿಸೈಲ್ ಟು ಡೆಸ್ಟ್ರಾಯ್ ದ ಪರ್ಟಿಕ್ಯುಲರ್ ಸೆಟಲೈಟ್ ಇನ್ ಆರ್ಡರ್ ಟು ಶೋ ವರ್ಲ್ಡ್ ದ್ಯಾಟ್ ಇಫ್ ಯು ವಾಂಟ್ ಹ್ಯಾವ್ ದ ಸರ್ವಿಲೆನ್ಸ್ ಆನ್ ಇಂಡಿಯಾ ಯೂಸಿಂಗ್ ಸೆಟಲೈಟ್ ಅಂದಾಗ ವಿ ಹ್ಯಾವ್ ಅ ಮಿಸೈಲ್ ವಿ ಕ್ಯಾನ್ ಡೆಸ್ಟ್ರಾಯ್ ಯು ಅಂತೇಳಿ. ಈ ಥರ ಆ್ಯಂಟಿ ಸೆಟಲೈಟ್ ಮಿಸೈಲ್ ಇದ್ದಿದ್ದು ನೋಡ್ಕೊಡ್ರಿ. ಓನ್ಲಿ 4 countries, USA, Russia, China, and now India become the 4th country to have anti-satellite missile which was taken under the project mission last year ದಲ್ಲಿ ಪ್ರಾಜೆಕ್ಟ್ ಏನಪ್ಪ ಮಿಷನ್ ಶಕ್ತಿ ಅಂತ ತಗೊಂಡು ಇದನ್ನು ಮಾಡಿದ್ದಾರೆ. ಇಸ್ ಇಟ್ ಕ್ಲಿಯರ್? ನೆಕ್ಸ್ಟ್ ನೋಡ್ಕೊಡ್ರಿ, ಈ ಆದಿತ್ಯ L1ಗೆ ಐತಲ್ಲ ಸಮ್ ಒಂದು ಏನಪ್ಪ ಸಪೋರ್ಟಿವ್ ಸೆಲ್ ಬೇಕಲ್ರಿ. ಇನ್ ಆಟ್ ಗ್ಯಾದರ್ ದ ಇನ್ಫಾರ್ಮೇಷನ್ ಅಂದ್ರೆ ಸಪೋರ್ಟಿವ್ cell is going to establish in Uttarakhand. Just like ಏನಪ್ಪ ಅಂದ್ರೆ ಇವಾಗ ನಮ್ಗೆ ನೋಡ್ಕೊಡ್ರಿ ಇಂಡಿಯನ್ ಸೆಟಲೈಟ್ ರಿಮೋಟ್ ಸೆನ್ಸಿಂಗ್ ಎಲ್ಪ ಅಂತಂದ್ರೆ ಹಾಸನದಲ್ಲಿ ಹಾಕ್ಯಾರಲ್ರಿ, ರಿಮೋಟ್ ಸೆನ್ಸಿಂಗ್ ಹಾಸನದಲ್ಲಿ ಐತಲ್ಲ ಅದೇ ಟೈಪ್ ಏನಪ್ಪ ಅಂದ್ರೆ ಆದಿತ್ಯ L1 ಸೆಟಲೈಟ್ನ ಆದಿತ್ಯ L1 satellite in order to observe the Aditya L1 satellite, in order to have the proper guidance for the Aditya L1, the supportive cell is going to set up in ಉತ್ತರಾಖಂಡದಲ್ಲಿ ಹಾಕ್ತಾರೆ. ಇಸ್ ಇಟ್ ಕ್ಲಿಯರ್? ರೈಟ್. ನೆಕ್ಸ್ಟ್ ನೋಡ್ಕೊಡ್ರಿ, ಇವಾಗ ಮಾರ್ಸ್ ಅಂತ ಬಂದಾಗ ಈ ವರ್ಷ ಆಗಿದ್ದು ನೋಡ್ಕೊಡ್ರಿ. ಒಂದು NASA have conducted UAE become the 5th
China become the sixth. Okay, NASAದ ಏನಪ್ಪ ಅಂದ್ರೆ ಪರ್ಸಿವರೆನ್ಸ್, US ಏನಪ್ಪ UA ಏನಪ್ಪ ಅಂದ್ರೆ ಜಸ್ಟ್ ಆರ್ಬಿಟ್ರಿ ಅದರ ಹೆಸರೇನ್ರಿ ಹೋಪ್. ಚೀನಾದ ಏನಪ್ಪ ಅಂದ್ರೆ ಪ್ರಾಜೆಕ್ಟ್ ನೇಮ್ ವಾಸ್ Tianwen 1. The rover is named called as Jurong. Okay, the NASA's project name was Mars exploration mission. Rover name was Perseverance. ಇಲ್ಲಿ ನೋಡ್ಕೊಂಡು ಕರೆಂಟ್ ಅಫೇರ್ಸ್ ಏನಂತ ವಾಟ್ ಎಕ್ಸಾಕ್ಟ್ಲಿ ಕರೆಂಟ್ ಅಫೇರ್ಸ್ ಹ್ಯಾಪೆಂಡ್ ಅಂದಾಗ ಆ ಫಸ್ಟ್ ಅನ್ನೋ ವರ್ಡ್ ಹೇಳ್ಕೊಡ್ರಿ. ಮೀನ್ಸ್ UAE ಬಿಕಮ್ ದ ಫಸ್ಟ್ ಎವರ್ ಇಸ್ಲಾಮಿಕ್ ಕಂಟ್ರಿ ಇನ್ ದ ವರ್ಲ್ಡ್ ಟು ಕಂಡಕ್ಟ್ ಏನಪ್ಪ ಮಾರ್ಸ್ ಮಿಷನ್ ಅಂತ ಬಂತು. UAE ಬಿಕಮ್ ದ ಫಸ್ಟ್ ಎವರ್ ಇಸ್ಲಾಮಿಕ್ ಕಂಟ್ರಿ ಇನ್ ದ ವರ್ಲ್ಡ್ to conduct and para Mars mission andaga they have given hint that Islamic countries. Then in the world, how many countries are the part of Islamic countries? ಪ್ರಪಂಚದಲ್ಲಿ ಒಟ್ಟು ಇಸ್ಲಾಮಿಕ್ ಕಂಟ್ರೀಸ್ಗಳು ಎಷ್ಟಾದ್ರೆ? ಬಿಕಾಸ್ ಕರೆಂಟ್ ಅಫೇರ್ಸ್ ಏನು ಬಂತ್ರಿ, UAE ಬಿಕಮ್ ದ ಫಸ್ಟ್ ಎವರ್ ಇಸ್ಲಾಮಿಕ್ ಕಂಟ್ರಿ ಇನ್ ದ ವರ್ಲ್ಡ್ ಟು ಕಂಡಕ್ಟ್ ಮಾರ್ಸ್ ಮಿಷನ್ ಅಂತ ಬಂತು. ಹಾಗಾದರೆ ಹೌ ಮೆನಿ ಕಂಟ್ರೀಸ್ ಆರ್ ದ ಪಾರ್ಟ್ ಆಫ್ ಇಸ್ಲಾಮಿಕ್ ಸ್ಟೇಟ್ಸ್ ಅಥವಾ ಇಸ್ಲಾಮಿಕ್ ಕಂಟ್ರೀಸ್? ಇಸ್ಲಾಮಿಕ್ ಕಂಟ್ರೀಸ್ ಎಷ್ಟದಾವ್ರಿ? ಎಷ್ಟಿದಾವ್ರಿ ಇಸ್ಲಾಮಿಕ್ ಕಂಟ್ರೀಸ್? ಎಷ್ಟಿದಾವೆ ಇಸ್ಲಾಮಿಕ್? ಯಾಕಂದ್ರೆ ಕರೆಂಟ್ ಅಫೇರ್ಸ್ ಏನು ಬಂತ್ರಿ, ಇಸ್ಲಾಮಿಕ್ ಕಂಟ್ರಿದಲ್ಲಿ ಮೊದಲ ದೇಶ ಯಾವುದು? UAE ಅಂತ ಬಂದೈತಿ. ಹಾಗಾದ್ರೆ ಹೌ ಮೆನಿ ಕಂಟ್ರೀಸ್ ಆರ್ ದೇರ್ ಇನ್ ಇಸ್ಲಾಮಿಕ್? ಸೊ ಪ್ಲೀಸ್ ರಿಮೆಂಬರ್ ದಿಸ್ ಪರ್ಟಿಕ್ಯುಲರ್ ಪಾಯಿಂಟ್. How many countries are there in Islamic States? There are totally 57 countries. Is it clear? ಯಾವಾಗ ನೋಡ್ಕೊಡ್ರಿ ಕರೆಂಟ್ ಅಫೇರ್ಸ್ ಅಲ್ಲಿ ಏನಪ್ಪ ಅಂದ್ರೆ ಯಾವುದೇ ಸಬ್ಜೆಕ್ಟ್ ರಿಲೇಟೆಡ್ ಫಸ್ಟ್ ಅಂತ ವರ್ಡ್ ಇರ್ತೈತಲ್ರಿ ಅದನ್ನು ಗ್ರ್ಯಾಬ್ ಮಾಡ್ಕೊಡ್ರಿ ಫಸ್ಟ್ ಅಂತೇಳಿ. ಆ್ಯಂಡ್ ರೀಸೆಂಟ್ಲಿ ಕರೆಂಟ್ ಅಫೇರ್ಸ್ ಅಲ್ಲಿ ಬಂತ, ರೀಸೆಂಟ್ಲಿ ಕರೆಂಟ್ ಅಫೇರ್ಸ್ ಬಂತ ಏನಪ್ಪ ಅಂದ್ರೆ ತುನಿಷಿಯಾ ಬಿಕಮ್ ದ ಫಸ್ಟ್ ಎವರ್ ಅರೇಬಿಕ್ ಕಂಟ್ರಿ ಟು ಗಿವ್ ದ ಚಾನ್ಸ್ ಟು ಬಿ ಅ ವುಮನ್ ಆಸ್ ದ ಪ್ರೈಮ್ ಮಿನಿಸ್ಟರ್ ಅಂತ ಹೇಳ್ತದೆ. Tunisia become the first Arabic country to make woman as prime minister. ಇಲ್ಲ ಆರ್ಗನೈಜೇಷನ್ ಭಾಳ ಮೆನ್ಷನ್ ಮಾಡ್ತಿರ್ತಾರೆ ಅಂದಾಗ ಆರ್ಗನೈಜೇಷನ್ ನೋಡ್ಕೊಡು. ಬಿಕಾಸ್ ಕರೆಂಟ್ ಅಫೇರ್ಸ್ ಬಂತ ಏನಪ್ಪ ಅಂದ್ರೆ ತುನಿಷಿಯಾ ಬಿಕಮ್ ದ ಫಸ್ಟ್ ಎವರ್ country, Arabic country in the world to give chance to women become the prime minister of Tunisia. Because ಇಲ್ಲಿ ನೋಡ್ಕೊಡ್ರಿ ಯಾಕಂದ್ರೆ ಇವಾಗ ನೋಡ್ಕೊಡ್ರಿ the world is always talking about the gender equality, ಲಿಂಗ ಸಮಾನತೆ ಬಗ್ಗೆ ಮಾತಾಡ್ತಾನೆ. This is the best step taken by the Tunisia, because we know that almost all ನೋಡ್ಕೊಡ್ರಿ each and every practices ಅನ್ಪಂದ್ರೆ women are not getting opportunity ನೀವು ಕೊಡ್ರಿ. ಜಸ್ಟ್ ಏನಪ್ಪ ಅಂದ್ರೆ ಸೌದಿ ಅರೇಬಿಯಾ ಅನ್ನೋದು ಇಟ್ ಇಸ್ ಅ ಡೆವಲಪ್ಡ್ ಕಂಟ್ರಿ. ಜಸ್ಟ್ 2 years ಬ್ಯಾಕ್ ಸೌದಿ ಅರೇಬಿಯಾದಲ್ಲಿ ವುಮೆನ್ ಗಾಟ್ ದ ರೈಟ್ಸ್ ಟು ಎಂಟರ್ ಥಿಯೇಟರ್, ದೇ ಕ್ಯಾನ್ ಓಪನ್ ದೇರ್ ಓನ್ ಶಾಪ್, ದೇ ಕ್ಯಾನ್ ಏನಪ್ಪ ಡ್ರೈವ್ ಎ ಕಾರ್ ಅಂತೇಳಿ ಲಾಸ್ಟ್ 2 years ಬ್ಯಾಕ್ ಏನಪ್ಪ ಅಂದ್ರೆ ಸೌದಿ ಅರೇಬಿಯಾ ಏನಪ್ಪ ವುಮೆನ್ಸ್ಗೆ ರೈಟ್ಸ್ ಕೊಟ್ಟೈತಿ. ಇಂಡಿಯಾ ಆಸ್ ನೋಡ್ಕೊಡ್ರಿ, ಇಂಡಿಯಾ 1950 ವಿ ಹ್ಯಾವ್ ಗಿವನ್ equality ಟು male, female and transgender, but only in we are not able to understand our own right because of the lack of education ಅಂತ ಹೇಳ್ತೀವಿ. ಇವಾಗ ನೋಡ್ಕೊಡ್ರಿ ಕರೆಂಟ್ ಅಫೇರ್ಸ್ ಅಂತ ತುನಿಷಿಯಾ ಬಿಕಮ್ ದ ಫಸ್ಟ್ ಎವರ್ ಅರೇಬಿಕ್ ಕಂಟ್ರಿ ಟು ಮೇಕ್ ವುಮನ್ ಆಸ್ ದ ಪ್ರೈಮ್ ಮಿನಿಸ್ಟರ್ ಅಂದಾಗ ಸಿ ಬಿಕಮ್ ದ ಫಸ್ಟ್ ಎವರ್ ಫೀಮೇಲ್ ಪ್ರೈಮ್ ಮಿನಿಸ್ಟರ್ ಆಫ್ ದ ತುನಿಷಿಯಾ ಒಂದಾತ್ರಿ. ಬಟ್ ಅಲ್ಲೇನು ಬಂತ್ರಿ ಅರೇಬಿಕ್ ಕಂಟ್ರಿ. ದೆನ್ ಹೌ ಮೆನಿ ಕಂಟ್ರೀಸ್ ಆರ್ ದ ಪಾರ್ಟ್ ಆಫ್ ಅರೇಬಿಕ್ ಕಂಟ್ರೀಸ್? ಅರೇಬಿಕ್ ಕಂಟ್ರೀಸ್ಗಳಲ್ಲಿ ಎಷ್ಟು ದೇಶ ಬರ್ತಾವ್ರಿ? ಹೌ ಮೆನಿ ಕಂಟ್ರೀಸ್ ಆರ್ ದೇ? ಇಲ್ಲಿ ನೋಡ್ಕೊಡ್ರಿ ಆರ್ಗನೈಜೇಷನ್ ಅಥವಾ ಗುಂಪು ಬಗ್ಗೆ ಭಾಳ ಚರ್ಚೆ ಆಗ್ತಂದ. ಹೌ ಮೆನಿ ಕಂಟ್ರೀಸ್? ಸೊ ಪ್ಲೀಸ್ ರಿಮೆಂಬರ್ there are 22 Arabic countries are there. So please our ಹೆಸರು ನೋಡ್ಕೊಂಡ್ರೆ ಐ ಆಮ್ ನಾಟ್ ರಿಮೆಂಬರಿಂಗ್ ದ ನೇಮ್ ಆಫ್ ದಟ್ ಪರ್ಟಿಕ್ಯುಲರ್ ಫೀಮೇಲ್. ಯಾಕಂದ್ರೆ 2-3 months ಬ್ಯಾಕ್ ಆಗಿದ್ದು ಕರೆಂಟ್ ಅಫೇರ್ಸು. ತುನಿಷಿಯಾದ ಏನಪ್ಪ ಯಾರು ಪ್ರೈಮ್ ಮಿನಿಸ್ಟರ್ ಅದು ಫೀಮೇಲ್ ಹೆಸರು ನೋಡ್ಕೊಂಡವ್ರಿ. ಬಿಕಾಸ್ ವೆರಿ ಇಂಪಾರ್ಟೆಂಟ್ ಜೆಂಡರ್ ಈಕ್ವಾಲಿಟಿ ಆ್ಯಂಡ್ ಜೆಂಡರ್ ಅಪಾರ್ಚುನಿಟೀಸ್ ಇನ್ ಎವ್ರಿ ಸೆಕ್ಟರ್ ಇಸ್ ವೆರಿ ಇಂಪಾರ್ಟೆಂಟ್. ದೆನ್ ಒನ್ ಮೋರ್ ಹಾಕ್ತಾ ನೋಡ್ಕೊಡ್ರಿ ಗ್ಲೋಬಲ್ ಜೆಂಡರ್ ಇನ್ಇಕ್ವಾಲಿಟಿ ಅಥವಾ ಜೆಂಡರ್ ಗ್ಯಾಪ್ ಇಂಡೆಕ್ಸ್ ಅಂತ ಬರ್ತೈತಿ ರೀ.
ವರ್ಲ್ಡ್ ಎಕನಾಮಿಕ್ ಫೋರಮ್ ಒಂದು ಜೆಂಡರ್ ಗ್ಯಾಪ್ ಇಂಡೆಕ್ಸ್ ಅಂತ ಇಂಡೆಕ್ಸ್ ಬರ್ತದಿಲ್ಲ, ಇಂಡಿಯಾದ ರ್ಯಾಂಕಿಂಗ್ ಎಷ್ಟು ಐತೆ ನೋಡ್ಕೊಡ್ರಿ. ಸೊ ಇಸ್ ಇಟ್ ಕ್ಲಿಯರ್? ಮಾರ್ಸ್ ಮಿಷನ್ ಕ್ಲಿಯರ್ ಆಯ್ತು ರೀ? ಕ್ಲಿಯರ್ ಆಯಿತು ರೈಟ್. ನಾಸಾದ ನೋಡ್ಕೊಡಿ, ನಾಸಾದ ಪ್ರಾಜೆಕ್ಟ್ ಆಲ್ರೆಡಿ ಹ್ಯಾವ್ ಗಿವನ್ ದ ಐಡಿಯಾ ಅಬೌಟ್ ನಾಸಾ ಪ್ರಾಜೆಕ್ಟ್. ಸೊ ಪ್ಲೀಸ್ ಹ್ಯಾವ್ ಎ ಸರ್ಟನ್ ಕ್ಲಾರಿಫಿಕೇಶನ್. ಪ್ಲೀಸ್ ನೋಡ್ಕೊಡಿ ಅವ್ರ ಫೀಮೇಲ್ ಪ್ರೈಮ್ ಮಿನಿಸ್ಟರ್ದ ಹೆಸರು ನೋಡ್ಕೊಂಡು ಹೋಗ್ರಿ ಬಿಫೋರ್ ಗೋಯಿಂಗ್ ಟು ಎಕ್ಸಾಮಿನೇಷನ್. ಯಾಕಂದ್ರೆ ಫಸ್ಟ್ ಎವರ್ ಅಂತತ್ರಿ, ಫಸ್ಟ್ ಎವರ್, ದ್ಯಾಟ್ಸ್ ವೈ. ಸೊ ಅದನ್ನು ಇಂಡಿಯನ್ ಪರ್ಸ್ಪೆಕ್ಟಿವ್ ಆಗಿ ಡ್ರ್ಯಾಗ್ ಮಾಡ್ಕೋಬೋದು ಇನ್ ದ ಸೆನ್ಸ್ ಆಫ್ ಏನಪ್ಪ ಸುಪ್ರೀಂ ಕೋರ್ಟ್ ಆರ್ ಹೈಕೋರ್ಟ್. ಬೆಸ್ಟ್ ಎಕ್ಸಾಂಪಲ್ ಏನಪ್ಪ BV ನಾಗರತ್ನ ಅವ್ರು ಏನಪ್ಪ, ಶಿ ಬಿಕಮ್ ದ ಫಸ್ಟ್ ಎವರ್ ಫೀಮೇಲ್ ಫ್ರಾಮ್ ಕರ್ನಾಟಕ ಹೈಕೋರ್ಟ್ ಟು ಟ್ರಾನ್ಸ್ಪೋರ್ಟ್ ಏನಪ್ಪ ಜಡ್ಜ್ ಆಫ್ ದ ಸುಪ್ರೀಂ ಕೋರ್ಟ್ ಅಂತ ಬಂದ್ರಿ. ಫಸ್ಟ್ ಅನ್ನೋ ಲೈನ್ನ ವುಮೆನ್ಸ್ ಎಲ್ಲೆಲ್ಲಿ ಫಸ್ಟ್ ಅಂತ ಇರೋದಿಲ್ಲ, ಡೆಫಿನೆಟ್ಲಿ ಆರ್ ಗೋಯಿಂಗ್ ಟು ಹ್ಯಾವ್ ದ ಕ್ವಶನ್ಸ್ ರಿಗಾರ್ಡಿಂಗ್ ಫಸ್ಟ್ ವುಮೆನ್. ಪ್ಲೀಸ್ ರಿಮೆಂಬರ್ ದಿಸ್ ಒನ್. Is it clear? Right. Next ನೋಡ್ಕೊಳ್ಳಿ, now we have to move in para defense technology. So please remember one thing here ನೋಡ್ಕೊಡ್ರಿ, ನಮ್ಗೆ ಯಾವುದೇ ಸೈಂಟಿಸ್ಟ್ ಆಗ್ರಂತ ಹೇಳತ್ತಿಲ್ಲ, ಓನ್ಲಿ ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್ ಸರ್ಟನ್ ಬೇಸಿಕ್ಸ್ ಅಲ್ಲಿ ಏನಪ್ಪ ಎಂಟೈರ್ ಥಿಂಗ್ ವಿಲ್ ಬಿ ಡಿವೈಡೆಡ್ ಅಂತೀವಿ. ಸರ್ಟನ್ ಬೇಸಿಕ್ ಇಂದ ಎಂಟೈರ್ ಥಿಂಗ್ಸ್ ವಿಲ್ ಬಿ ಡಿವೈಡೆಡ್ ಅಂದಾಗ ಸೈನ್ಸ್ ಆ್ಯಂಡ್ ಟೆಕ್ಕಲ್ಲಿ ನೋಡ್ಕೊಡ್ರಿ, ಡಿಫೆನ್ಸ್ ಟೆಕ್ನಾಲಜಿ ವೆರಿ ವೆರಿ ಇಂಪಾರ್ಟೆಂಟ್. ಫಸ್ಟ್ ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್ ದ ಬೇಸಿಕ್ ಸ್ಟ್ರಕ್ಚರಲ್ಲಿ ನೋಡ್ಕೊಡ್ರಿ. ಆಲ್ವೇಸ್ ರಿಮೆಂಬರ್ ದ ಆರ್ಗನೈಸೇಷನ್ ಸ್ಟ್ರಕ್ಚರಲ್ಲಿ ನೋಡ್ಕೊಡ್ರಿ. ಹೂ ಇಸ್ ದ ಸುಪ್ರೀಂ ಕಮಾಂಡರ್ ಇನ್ ಚೀಫ್ ಆಫ್ ದ ಇಂಡಿಯನ್ ಆರ್ಮಿ? ಯಾರು ಭಾರತದ ಆರ್ಮಿದ ಯಾರು ಇರ್ತಾರೆ? ಸುಪ್ರೀಂ ಕಮಾಂಡರ್ ಇನ್ ಚೀಫ್ ಯಾರದಾರೆ? ಪ್ರೆಸಿಡೆಂಟ್. ಯಾಕೆ? ಇಂಡಿಯನ್ ಆರ್ಮಿ, ಬಿಕಾಸ್ ಡಿಫೆನ್ಸ್ ಟೆಕ್ನಾಲಜಿ ಮತ್ತು ನಥಿಂಗ್ ಬಟ್ ಏನಪ್ಪ ನಾವು ಇಲ್ಲಿ ನಮ್ಮ ಸೆಕ್ಯೂರಿಟಿ ನೋಡ್ಬೇಕಾದ್ರೆ ಹೂ ಇಸ್ ದ ಸುಪ್ರೀಂ ಕಮಾಂಡರ್ ಇನ್ ಚೀಫ್ ಆಫ್ ದ ಇಂಡಿಯನ್ ಆರ್ಮಿ ಅಂತ. ಇಂಡಿಯನ್ ಏನಪ್ಪ ಡಿಫೆನ್ಸ್ ಇಂಡಿಯನ್ ಡಿಫೆನ್ಸ್ ಅಂದಾಗ ಪ್ರೆಸಿಡೆಂಟ್ ಅಂತ. ಮೈ ಕ್ವಶನ್ ಇಸ್ ವೈ ಪ್ರೆಸಿಡೆಂಟ್ ಓನ್ಲಿ? ವೈ ಆರ್ ಬಿಕಾಸ್ ಸುಮ್ಮನೆ ಓದೋದಲ್ಲ ಅಂದಾಗ ದೇರ್ ಹ್ಯಾಸ್ ಟು ಬಿ ಸಮ್ ರೀಸನ್, ರೈಟ್? Why president only? Because next year we are going to have the presidential election. That's why directly or indirectly we are getting huge questions regarding the president, either eligibility, election or ಏನಪ್ಪ ಅಂತಂದ್ರೆ certain rights ಅಂತ, discretionary powers ಅಂತ ಹೇಳ್ತಾರೆ. and ಏನಪ್ಪ he is going to be authorized, he is going to issue the certain ಏನಪ್ಪ orders ಅಂತ ಹೇಳ್ತಾರೆ. ಹಾಗಾದರೆ president of India, why he is considered the supreme commander in chief? 52 ಏನಪ್ಪ ಪ್ರೆಸಿಡೆಂಟ್ ಬಗ್ಗೆ ಹೇಳ್ತೈತ್ರಿ. 53 ಏನಪ್ಪ ಅಂದ್ರೆ ಹೀಸ್ ಏನಪ್ಪ ಆಲ್ ದ ಎಕ್ಸಿಕ್ಯೂಟಿವ್ ಆರ್ಡರ್ಸ್ ವಿಲ್ ಬಿ issued in the name of president of India ಅಂತ ಹೇಳ್ತಾರೆ. 53 ಅಲ್ಲಿ 54 55 talks about his election. ಹಾಗಾದ್ರೆ ಮೈ ಕ್ವಶನ್ ಇಲ್ಲಿ ನೋಡ್ಕೊಡ್ರಿ, ಭಾರತ ಸಂವಿಧಾನ 52ನೇ ವಿಧಿಯಲ್ಲಿ ರಾಷ್ಟ್ರಪತಿ ಬಗ್ಗೆ ಹೇಳ್ತಾರೆ. ದೇರ್ ಹ್ಯಾಸ್ ಟು ಬಿ ಒನ್ ಏನಪ್ಪ ಹೆಡ್ ಫಾರ್ ದ ಕಂಟ್ರಿ ಕಾಲ್ಡ್ ಆಸ್ ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅಂತ ಹೇಳ್ತಾರೆ. ಅದೇ 53 ಅಲ್ಲಿ ಏನಪ್ಪ ಆಲ್ ದ ಎಕ್ಸಿಕ್ಯೂಟಿವ್ ಆರ್ಡರ್ಸ್ ವಿಲ್ ಬಿ ಇಶ್ಯೂಡ್ ಇನ್ ದ ನೇಮ್ ಆಫ್ ದ ಪ್ರೆಸಿಡೆಂಟ್ ಅಂತ ಹೇಳ್ತಾರೆ. ಸೊ ಪ್ಲೀಸ್ ರಿಮೆಂಬರ್ ದಿಸ್ ಪಾಯಿಂಟ್. ಮೈ ಕ್ವಶನ್ ಇಸ್ ವೈ ಪ್ರೆಸಿಡೆಂಟ್ ಈಸ್ ಕನ್ಸಿಡರ್ಡ್ ಆಸ್ ದ ಸುಪ್ರೀಂ ಕಮಾಂಡರ್ ಇನ್ ಚೀಫ್ ಆಫ್ ದ ಇಂಡಿಯನ್ ಫೋರ್ಸ್ ಅಥವಾ ಇಂಡಿಯನ್ ಡಿಫೆನ್ಸ್ ಅಂತ ಹೇಳ್ತಾರೆ. ಯಾಕೆ ಮಾಡ್ಯಾರ ಇವ್ರನ್ನ? ವೈ? There has to be some reason, right? ಯಾಕ್ರಿ? ಏನ್ರಿ? He is the that's why I am asking why president? ಯಾಕೆ president? So please remember, India is a republic country. Please remember this one. India is a republic country andaga where the country head is also elected by the its citizen andaga such countries are called as republic country. Nama preamble alli 5 word adalri: socialistic, secular, ರಿಪಬ್ಲಿಕ್, ಡೆಮೋಕ್ರೆಟಿಕ್ ಆ್ಯಂಡ್ ಏನಪ್ಪ ಅಂದಾಗ ಡೆಮೋಕ್ರೆಟಿಕ್ ಆ್ಯಂಡ್ ಒಂದು ಮೂರು ವರ್ಡ್ ಏನಿದ್ರಿ? ಡೆಮೋಕ್ರೆಟ್ ನೋಡ್ಕ. ಸೋಷಾಲಿಸ್ಟಿಕ್, ಸೆಕ್ಯುಲರ್, ರಿಪಬ್ಲಿಕ್, ಡೆಮೋಕ್ರೆಟಿಕ್ ಆ್ಯಂಡ್ ಏನಪ್ಪ ಅಂದಾಗ ಸವರ್ನಿಟಿ. ಓಕೆ, ಸಾರ್ವಭೌಮ ಅಂತೀವಲ್ಲ
ಐದರಲ್ಲಿ ನೋಡ್ಕೊಡ್ರಿ, ಇಂಡಿಯಾ ಇಸ್ ಅ ರಿಪಬ್ಲಿಕ್ ಕಂಟ್ರಿ ವೇರ್ ಕಂಟ್ರಿ ಹೆಡ್ ಇಸ್ ಆಲ್ಸೋ ಎಲೆಕ್ಟೆಡ್ ಬೈ ಇಟ್ಸ್ ಓನ್ ಸಿಟಿಸನ್ಸ್. ಏನಂತಾರೆ, ಸಚ್ ಕಂಟ್ರೀಸ್ ಆರ್ ಕಾಲ್ಡ್ ಆಸ್ ರಿಪಬ್ಲಿಕ್ ಕಂಟ್ರಿ ವೇರ್ ದ ಕಂಟ್ರಿ ಹೆಡ್ ಕಂಟ್ರಿ ಕಿಂಗ್ is called as president of India. Even though we are not directly electing the president of India, but whatever the representative we have chosen, either Lok Sabha or Vidhan Sabha, they are going to be the part of presidential election anta. One point India is a republic country. Then another point nodkodri, whenever any executive orders and whenever we are going to appoint any government officer, the government is going to give the salary for that particular person, right? ಸ್ಯಾಲ್ರಿ ಕೊಡ್ತಾರಲ್ರಿ ಅವ್ನಿಗೆ. ಸ್ಯಾಲ್ರಿ ಕೊಡ್ಬೇಕಂದ್ರೆ ದ ಎಂಟೈರ್ ಗೌರ್ಮೆಂಟ್ ಆಫೀಸರ್ ಸ್ಯಾಲ್ರಿ ವಿಲ್ ಬಿ ಡ್ರಾನ್ ಫ್ರಮ್ ದ ಕನ್ಸೋಲಿಡೇಟ್ ಫಂಡ್ ಆಫ್ ಇಂಡಿಯಾ. ಮೀನ್ಸ್ ಸಂಚಿತ ನಿಧಿ ಅಂತಿರಲ್ರಿ, ಭಾರತದ ಸಂಚಿತ ನಿಧಿ ಅಂತ. ಮೀನ್ಸ್ ವಾಟ್ ಎವರ್ ದ ಸಿಟಿಸನ್ಸ್ ಆರ್ ಗಿವಿಂಗ್ ಇನ್ ದ ಫಾರ್ಮ್ ಆಫ್ ಟ್ಯಾಕ್ಸ್, ಇಟ್ ಈಸ್ ಕನ್ಸೋಲಿಡೇಟ್ ಏನಪ್ಪ, ಕನ್ಸೋಲಿಡೇಟ್ ಫಂಡ್ ಆಫ್ ಇಂಡಿಯಾ ಅಂತಾರ. ಈ ಕನ್ಸೋಲಿಡೇಟ್ ಆಫ್ ಫಂಡ್ ಮೀನ್ಸ್ ಪಬ್ಲಿಕ್ ಅಮೌಂಟ್ನ ಕಾಪಾಡೋದ ಅಧಿಕಾರ ಯಾರ್ದ್ರಿ, ರಾಜಂದು ಇರ್ತೈತ್ರಿ, ಕಿಂಗ್ದು ಇರ್ತೈತಿ. ಇಫ್ ಯಾವುದೇ ಗೌರ್ಮೆಂಟ್ ಎಂಪ್ಲಾಯ್ನ ಅಪಾಯಿಂಟ್ ಮಾಡ್ಬೇಕಂತ ಆ ಪರ್ಟಿಕ್ಯುಲರ್ ಗೌರ್ಮೆಂಟ್ ಎಂಪ್ಲಾಯ್ ಹ್ಯಾಸ್ ಟು ಟೇಕ್ ದ ಸ್ಯಾಲ್ರಿ ಫ್ರಮ್ ದ ಗೌರ್ಮೆಂಟ್ ಅಂದಾಗ ದ್ಯಾಟ್ ಸ್ಯಾಲ್ರಿ ಇಸ್ ಗೋಯಿಂಗ್ ಟು ಡ್ರಾನ್ ಫ್ರಮ್ ದ ಪಬ್ಲಿಕ್ ಅಮೌಂಟ್ ಓನ್ಲಿ. ದ ಪಬ್ಲಿಕ್ ಅಮೌಂಟ್ ಆರ್ ಪ್ರೊಟೆಕ್ಟೆಡ್ ಬೈ ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ. That's why all the executive orders will be issued in the name of President of India. Is it clear? Is it clear? ಅದಕ್ಕೆ ನೋಡ್ಕೊಡ್ರಿ, ಓದ್ಬೇಕಾದ್ರೆ ಒನ್ ಟೈಮ್ ಓದ್ತಿ ಅನ್ನೋ ಕರೆಕ್ಟಾಗಿ ನೆನಪಿಡಿ. ಬಿಕಾಸ್ ದ ಪಬ್ಲಿಕ್ ಅಮೌಂಟ್ನ ರಕ್ಷಣೆ ಮಾಡ್ರಿ ಯಾರಪ್ಪ, ರಾಷ್ಟ್ರಪತಿ. ಅದಕ್ಕೆ ನೋಡ್ಕೊಡ್ರಿ, ಇಫ್ ಎನಿ ಗೌರ್ಮೆಂಟ್ ಆರ್ ಎನಿ ಪರ್ಸನ್ ವಾಂಟ್ ಟು ವಿಡ್ರಾ ಮನಿ ಫ್ರಮ್ ದ ಗೌರ್ಮೆಂಟ್ ಅಂದಾಗ ದೇ ನೀಡ್ ಟು ಟೇಕ್ ದ ಪರ್ಮಿಷನ್ ಆಫ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಬಿಕಾಸ್ the president of India is the responsible for the public amount. If any government employer or any government projects are happening andaga, those projects will be drawing the money from the public amount. The public amount in charge of the president of India. That's why ella in executive orders irtala will be issued in the name of president of India. Defense al nodkodu, organization structure and we are having Ministry of Defense. Who is the current minister? ಯಾರಾದ್ರೆ ಡಿಫೆನ್ಸ್ ಮಿನಿಸ್ಟರ್? ರಾಜನಾಥ್ ಸಿಂಗ್ ಹೋದ್ರ. ಇವಾಗ ನೋಡ್ಕೊ, ರಾಜನಾಥ್ ಸಿಂಗ್ ಅವ್ರು ಏನಪ್ಪ ಎಲ್ಲ ಟೈಮ್ನಲ್ಲಿ ಏನಪ್ಪ ಎಲ್ಲ ಡಿಪಾರ್ಟ್ಮೆಂಟ್ನ ಎಲ್ಲ ಏರಿಯಾಸನ್ನು ನೋಡ್ಕೊಳೋದಾಗಲ್ಲ. ದ್ಯಾಟ್ಸ್ ಏನಪ್ಪ ಅಂದ್ರೆ ದ ರಾಜನಾಥ್ ಸಿಂಗ್ ಮೀನ್ಸ್ ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ವಿಲ್ ಬಿ ಹ್ಯಾವಿಂಗ್ ಸರ್ಟನ್ ಏನಪ್ಪ ಡಿಪಾರ್ಟ್ಮೆಂಟ್ ಫಾರ್ ಏನಪ್ಪ ಸರ್ಟನ್ ವರ್ಕ್. ಎಲ್ಲ ಟೈಮಲ್ಲಿ ಏನಪ್ಪ ಎಲ್ಲ ಕೆಲಸ ಮಾಡೋಕ್ಕಾಗಲ್ಲ ಅಂದಾಗ ನಾನು ಏನು ಮಾಡ್ತೀನಿ, ಇವಾಗ ಒಂದು ಕ್ಲಾಸ್ ರೂಮ್ ಇರ್ತೈತೆ ಅಂತ ತಿಳ್ಕೊಡ್ರಿ. ಎವ್ರಿ ಟೈಮ್ ಇಟ್ ಇಸ್ ವಾಸ್ ಅನೇಬಲ್ ಟು ಕಾಂಟ್ಯಾಕ್ಟ್ ಈಚ್ ಆ್ಯಂಡ್ ಎವ್ರಿ ಸ್ಟೂಡೆಂಟ್ಸ್. ದ್ಯಾಟ್ಸ್ ವೈ ಐ ವಿಲ್ ಮೇಕ್ ಏನಪ್ಪ ಸರ್ಟನ್ ಗ್ರೂಪ್ಸ್. ಓಕೆ, ಅಮಂಗ್ ದ ಕ್ಲಾಸ್ ರೂಮ್ ಓನ್ಲಿ ಐ ವಿಲ್ ಮೇಕ್ ಸರ್ಟನ್ ಗ್ರೂಪ್ ಬೈ ಸೇಯಿಂಗ್ ದ್ಯಾಟ್ ಯು ಆರ್ ಅಲೋಕೇಟೆಡ್ ದಿಸ್ ವರ್ಕ್ ಆ್ಯಂಡ್ ಯು ಆರ್ ಅಲೋಕೇಟೆಡ್ ದಿಸ್ ವರ್ಕ್. ನೀವು ನಿಮ್ಮ ವರ್ಕ್ ಮಾಡ್ತೀರಿ, ಫೈನಲ್ ಬಂದು ನನಗೇನಪ್ಪ ಅಪ್ರೂವಲ್ ಕೊಡ್ರಿ ಅಂತ ಯಾರು ಹೇಳ್ತಾರೆ? ಡಿಫೆನ್ಸ್ ಮಿನಿಸ್ಟರ್ ಹತ್ರ. ಈ ಡಿಫೆನ್ಸ್ ಮಿನಿಸ್ಟರ್ ಏನೇ ಮಾಡಿದ್ರಿ ಏನಪ್ಪ ಅಂದ್ರೆ ಲಾಸ್ಟಿಗೆ he has to submit its report and for President of India. That's why under a Department of Ministry we are having and for Department of Defense. ಇವೆಲ್ಲ ಓದೋ ಅವಶ್ಯಕತೆ ಅಲ್ಲ. ಓನ್ಲಿ ಥಿಂಗ್ ಎಲ್ಲಿ ಹೇಳ್ತೀನಿ ಅಷ್ಟೇ ನೋಡ್ಕೊಡ್ರಿ. ಅಂಡರ್ ದ ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಅಲ್ಲಿ ನೋಡ್ಕೊಡಿ ಡಿಪಾರ್ಟ್ಮೆಂಟ್ ಆಫ್ ಏನಪ್ಪ ಅಂದ್ರೆ ಡಿಫೆನ್ಸ್ ಐತಿ. ನೆಕ್ಸ್ಟ್ ಐತ್ರಿ ಡಿಪಾರ್ಟ್ಮೆಂಟ್ ಆಫ್ ಡಿಫೆನ್ಸ್ ಪ್ರೊಡಕ್ಷನ್. Department of Defense Production 1962. ಇದರಲ್ಲಿ ಬೇಕಾದ್ರೆ ಕರೆಂಟ್ ಅಫೇರ್ಸ್ ಬರ್ಕೊಡ್ರಿ. ಮೀನ್ಸ್ ಇಂಡಿಯಾದೊಳಗೆ ಸಣ್ಣ ಏನು ಮ್ಯಾನುಫ್ಯಾಕ್ಚರ್ ಮಾಡ್ತವಲ್ರಿ, ಮಿಸೈಲ್ಸ್ ಆಗಿರಲಿ, ಏರೋಪ್ಲೇನ್ಸ್ ಆಗಿರಲಿ, ಏನಪ್ಪ ಅಂದ್ರೆ ದ ವಾಟ್ ಯು ಕಾಲ್ ಬುಲೆಟ್ಸ್ ಆಗಿರಲಿ, ಅವಕ್ಕೆಲ್ಲ ಏನಪ್ಪ ಅಂತಾರೆ ಸಣ್ಣ ಕಂಪ್ನಿದು. ರೀಸೆಂಟ್ಲಿ ಏನಪ್ಪ ಐ ಥಿಂಕ್ 2 months ಬ್ಯಾಕ್ ನರೇಂದ್ರ ಮೋದಿ ಅವರು ಒಂದು ಅನೌನ್ಸ್ಮೆಂಟ್ ಮಾಡಿದ್ರೆ ನೋಡ್ಕೊಡಿ. 41 ordnance factory have been merged into 7 PSU ಅಂತ ಕರೆಂಟ್ ಅಫೇರ್ಸ್ ಬಂತೆ. ಹ್ಯಾವ್ ಯು ಹರ್ಡ್? ಇಲ್ಲೇನಾಗಿತ್ತು ರೀ, ಇಂಡಿಯಾದಾಗ ಏನಂತಾರೆ ಬ್ರಿಟಿಷ್ ತಾವು ಬಂದಾಗೇನು ಡಿಫೆನ್ಸ್ ಮ್ಯಾನುಫ್ಯಾಕ್ಚರ್ ಅಥವಾ ಫ್ರೆಂಚ್ ಏನು ಮಾಡಿದ್ರಲ್ರಿ, ಕಂಪ್ನಿಗಳು ಹಾಕಿದ್ರಲ್ರಿ ಇಂಡಿಯಾದಾಗ ಡಿಫೆನ್ಸ್ ಪ್ರಾಡಕ್ಟ್ನ ಏನಪ್ಪ ರೆಡಿ ಮಾಡ್ಬೇಕಂತೇಳಿ. ಅವು ಏನಿದೆ ಒಟ್ಟ 41 ಕಂಪ್ನಿ ಇದು ರೀ. 41 ಕಂಪ್ನಿದು ದೇ ಆರ್ ಪ್ರೈವೇಟ್. ಬಟ್ ಇಂಡಿಯಾ ವಾಂಟ್ ಟು ಇನ್ಕ್ರೀಸ್ ಇಟ್ಸ್ ಪ್ರೊಡಕ್ಷನ್ ದ ಮಿಲಿಟರಿ ಎಕ್ವಿಪ್ಮೆಂಟ್ಸ್ ಅಂದಾಗ ಏನು ಮಾಡ್ತು ಗೌರ್ಮೆಂಟ್ ಆಫ್ ಇಂಡಿಯಾ ಏನು ಮಾಡ್ತು, ಇವನ್ನೆಲ್ಲ ತೊಗೊಂಡು ಏನು ಮಾಡ್ತು ಅಂದಾಗ 7 PSU ಮಾಡ್ತು. ಮೀನ್ಸ್ ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್. ಮೀನ್ಸ್ ಗೌರ್ಮೆಂಟ್ ಟುಕ್ ದ ಚಾರ್ಜಸ್ ಓವರ್ ದ
41 ಏನಪ್ಪ ಅಂದ್ರೆ ಪ್ರೈವೇಟ್ ಮಿಲಿಟರಿ ಪ್ರೈವೇಟ್ ಡಿಫೆನ್ಸ್ ಕಂಪ್ನೀಸ್ ಅದಕ್ಕೇನು ಬಂತು ರೀ ನರೇಂದ್ರ ಮೋದಿ ಏನಪ್ಪ ಅಂದ್ರೆ 41 ಆರ್ಡಿನೆನ್ಸ್ ಫ್ಯಾಕ್ಟ್ರಿ ಹ್ಯಾವ್ ಬಿನ್ ಮರ್ಜ್ ಇನ್ ಟು 7 PSU ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ ಅಂದಾಗ ಗೌರ್ಮೆಂಟ್ ಅಂತೇಳಿ ಜಸ್ಟ್ ಲೈಕ್ ನೋಡ್ಕೊಡಿ ಮೆಗಾ ಮರ್ಜರ್ ಅಂತೇಳಿ 1969 ಇಂದಿರಾ ಗಾಂಧಿ ಏನು ಮಾಡ್ತಾಳೆ 14 ಬ್ರಾಂಚ್ ನ್ಯಾಷನಲೈಸ್ ಮಾಡ್ತಾರಲ್ರಿ ಇನ್ ದ ಸೇಮ್ ಏನಪ್ಪ ರೀಸೆಂಟ್ಲಿ ನರೇಂದ್ರ ಮೋದಿ ಅವ್ರು ಏನು ಮಾಡಿದ್ರು ಅಂದಾಗ 41 ಡಿಫ್ರೆಂಟ್ ಏನಪ್ಪ ಪ್ರೈವೇಟ್ ಏನಪ್ಪ ಅಂದ್ರೆ ದ ಡಿಫೆನ್ಸ್ ಪ್ರೊಡಕ್ಷನ್ ಕಂಪ್ನಿ ಹ್ಯಾವ್ ಬಿನ್ ಮರ್ಜ್ ಇನ್ ಟು 7 PSU ಈ ಡಿಪಾರ್ಟ್ಮೆಂಟ್ ಯಾವಾಗ ಸ್ಟಾರ್ಟ್ ಆಗೈತಿ 1962. ನೆಕ್ಸ್ಟ್ ಬರೋದು ಯಾವ್ದ್ರಿ DRDO ಡಿಫೆನ್ಸ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಆರ್ಗನೈಸೇಷನ್. ನೆಕ್ಸ್ಟ್ ಬರೋದು ನೋಡ್ಕೊಡ್ರಿನಪ್ಪ ನೆಕ್ಸ್ಟ್ ಬರೋದು ಯಾವುದಂದಾಗ ಸೊ ಪ್ಲೀಸ್ ರಿಮೆಂಬರ್ ಡಿಪಾರ್ಟ್ಮೆಂಟ್ ಆಫ್ ಎಕ್ಸ್ ಸರ್ವಿಸ್ಮ್ಯಾನ್ ವೆಲ್ಫೇರ್ 2004 ಇಲ್ಲಿ ನೋಡ್ಕೊಡ್ರಿ ಸೋಲ್ಜರ್ಸ್ ಇಂಡಿಯಾದಾಗ ನೋಡ್ಕೊಂಡು ಮೋರ್ ದ್ಯಾನ್ ಪ್ರೆಸಿಡೆಂಟ್ ಈಸ್ ದೇರ್ ಎನಿ ಪ್ಲೇಸ್ ಆರ್ ಎನಿ ಜಾಬ್ which have the huge respect ಅಂದಾಗ that is called as soldiers ಅಂತಾರೆ. ಪ್ಲೀಸ್ ರಿಮೆಂಬರ್ ದಿಸ್ ಒನ್. ಇಲ್ಲಿ ನೋಡ್ಕೊಡ್ರಿ ಇಂಡಿಯಾದೊಳಗೆ ಪ್ರಧಾನಮಂತ್ರಿ ಅಥವಾ ಪ್ರೆಸಿಡೆಂಟ್ಕಿನ್ನ ಜಾಸ್ತಿ ಗೌರವ ಇರೋ ಪೋಸ್ಟು ಅಥವಾ ವರ್ಕ್ ಯಾವುದಂದಾಗ ಪ್ಲೀಸ್ ರಿಮೆಂಬರ್ ಸೋಲ್ಜರ್ಸ್ ಅಂತಾರೆ ಅಂದಾಗ ಸೋಲ್ಜರ್ಸ್. If any person have the eligibility to have the Indian Navy ಅಥವಾ ಇಂಡಿಯನ್ ಆರ್ಮಿ ಜಾಯ್ನ್ ಆಗಷ್ಟು ನಿಮ್ಮ ಕಡೆ ಏನಾದರೂ ಏಜು ಮತ್ತೇನಪ್ಪ ಅಂದ್ರೆ ಬೇಕಾಗಿದ್ದ ಫಿಸಿಕಲ್ ಸ್ಟ್ಯಾಂಡರ್ಡ್ ಇತ್ತಂದಾಗ ಪ್ಲೀಸ್ ರೈಟ್ ಬಿಕಾಸ್ ಇಟ್ ಈಸ್ ದ ಲಾರ್ಜೆಸ್ಟ್ ಅಂದಾಗ ಇಟ್ ಈಸ್ ದ ಬೆಸ್ಟ್ ಪ್ಲೇಸ್ ಟು ಹ್ಯಾವ್ ದ ಸರ್ವ್ ಕಂಟ್ರಿ ವಿತೌಟ್ ಹ್ಯಾವಿಂಗ್ ವಿತೌಟ್ ಹ್ಯಾವಿಂಗ್ ಎನಿ ಸೆಲ್ಫಿಶ್ನೆಸ್ ಅಂತೇಳಿ. ದ ಪರ್ಸನ್ ನೋಡ್ಕೊಡ್ರಿ ಸರ್ವಿಸಲ್ಲಿದ್ದಾಗ ಅಷ್ಟೇ ಅಲ್ಲ ರೆಸ್ಪೆಕ್ಟ್ ಕೊಡೋದು ಇವನ್ ಆಫ್ಟರ್ ಹಿಸ್ ರಿಟೈರ್ಮೆಂಟ್ ಆಲ್ಸೋ ದ ಗೌರ್ಮೆಂಟ್ ಹ್ಯಾಸ್ ಟು ಪ್ರೊಟೆಕ್ಟ್ ದ ಸೋಲ್ಜರ್ಸ್ ಬಿಕಾಸ್ he or she has sacrificed their life itself to serve the country, to protect the citizen of India and to protect the borders. So that's why government of India thought that we should care the soldiers family as well, the soldier even after their retirement. That's why the government of India started Department of Ex-Servicemen in 2004 ಅಲ್ಲಿ. ಇದ್ರದ್ದು ನಿಮ್ಗೆ ಐಡಿಯಾ ಬರ್ಬೇಕಂತಾರೆ ಆಫನ್ಲಿ ನೀವು ಯಾರ್ದಾರ ಕಡೆ ಕಾರ್ಡ್ ಐತೆ ಅಂತ ಕೇಳ್ತಿರಲ್ರಿ, ಕ್ಯಾಂಟೀನ್ ಕಾರ್ಡ್ ಐತೆ ಅಂತ ಕೇಳಿರಿ. ಹ್ಯಾವ್ ಯು ಆಸ್ಕ್ ಕ್ಯಾಂಟೀನ್ ಕಾರ್ಡ್ ಕೇಳಿರ್ತಿರಲ್ಲ ಯಾವಾಗಿಂದ ಕೊಡೋಕೆ ಸ್ಟಾರ್ಟ್ ಮಾಡಿದ್ರೆ 2004 ಕ್ಯಾಂಟೀನ್ ಕಾರ್ಡ್ ಅವಾಗ ಏನಪ್ಪ ಆಬ್ವಿಯಸ್ಲಿ ಏನಪ್ಪ ಕ್ಯಾಂಟೀನ್ ಕಾರ್ಡ್ ಕೇಳೋದು ಓನ್ಲಿ ಒನ್ ಪರ್ಪಸ್. ಓಕೆ ಆಲ್ರೆಡಿ ಎಲ್ಲರಿಗೂ ಗೊತ್ತಿದೆ, ರಿಪೀಟ್ ಮಾಡೋ ಅವಶ್ಯಕತೆ ಇಲ್ಲ ಅನ್ಕೊತಾನೆ. ಇಸ್ ಇಟ್ ಕ್ಲಿಯರ್? ರೈಟ್. ಇಲ್ಲಿ ನೋಡ್ಕೊಡ್ರಿ ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ನೋಡ್ಕೊಡಿ ಅಲ್ಲಿ ಪ್ಲೇಸ್ ಇರಲಾರ್ದಕ್ಕೆ ಇಲ್ಲಿ ಬರಿತೀನಿ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ನಿಮಗೆ ಕರೆಂಟ್ ಅಫೇರ್ಸ್ ಆಗ್ತಾ ಇರೋದು ಇದರಲ್ಲಿ ಅಂದಾಗ ಸೊ ಪ್ಲೀಸ್ ನೋಡ್ಕೊಡ್ರಿ ನೆಕ್ಸ್ಟ್ ಡಿಪಾರ್ಟ್ಮೆಂಟಲ್ಲಿ ಸರಿಯಾಗಿ ಬರ್ಕೊಡ್ರಿ. ಆ್ಯಕ್ಚುಲಿ ಏನಪ್ಪ ಇಲ್ಲಿ ಬರಿತಾ ಇದ್ದೆ ಬಿಕಾಸ್ ಆಫ್ ದ ಸ್ಪೇಸ್ ನೋಡ್ಕೊಂಡು ಇಲ್ಲಿ ಬರಿತೇನೆ ಅಂದಾಗ ನೆಕ್ಸ್ಟ್ ಡಿಪಾರ್ಟ್ಮೆಂಟ್ ಇಸ್ ವೆರಿ ಇಂಪಾರ್ಟೆಂಟ್. ಅರ್ಲಿಯರ್ ಇನ್ ಇಂಡಿಯಾದಲ್ಲಿ ಬಂದಾಗ ವಿಚ್ ಪರ್ಸನ್ ಹ್ಯಾವ್ ಟು ಕಾಂಟ್ಯಾಕ್ಟ್ ಡ್ಯೂರಿಂಗ್ ದ ಎಮರ್ಜೆನ್ಸಿ. ಇವಾಗೇನಪ್ಪ ಅಂತಂದ್ರೆ ಯಾವುದೋ ಒಂದು ವಾರ್ ಸ್ಟಾರ್ಟ್ ಆತಂತ ಕೂಡ ಐ ನೀಡ್ ಟು ಕಾಲ್ ಏನಪ್ಪ 3 ಡಿಫ್ರೆಂಟ್ ಪೀಪಲ್ ಏನಪ್ಪ ಆರ್ಮಿ ಹೆಡ್ಡು, ನೇವಿ ಹೆಡ್ಡು, ಏರ್ಫೋರ್ಸ್ ಹೆಡ್ನ ಕರಿಬೇಕಾಗಿತ್ತು. ಐ ಆಮ್ ನಾಟ್ ಗೆಟಿಂಗ್ ಹೌ ಟು ಕನೆಕ್ಟ್ ದೀಸ್ 3 ಡಿಪಾರ್ಟ್ಮೆಂಟ್ ಇನ್ ಒನ್ ಸೈಡ್ ಅಂತ ಗೊತ್ತಾಗ್ತಾರಲ್ಲ. ದ್ಯಾಟ್ಸ್ ವೈ ಇನ್ 2019 ಗೌರ್ಮೆಂಟ್ ಆಫ್ ಇಂಡಿಯಾ ಫಾರ್ಮ್ ಡಿಪಾರ್ಟ್ಮೆಂಟ್ ಆಫ್ ಮಿಲಿಟರಿ ಅಫೇರ್ಸ್. In 2009, Government of India formed Department of Military Affairs. In that, they have made one common person to connect 3 departments called as Chief Defense of Staff ಅಂತ ಏನಪ್ಪ CDS ಅಂತ ಮಾಡಿದ್ರು 2009 ಹೂ ಬಿಕಮ್ ದ ಫಸ್ಟ್ ಎವರ್ CDS ಆಫ್ ಇಂಡಿಯಾ. ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಅಂತಾರೆ. ಯಾಕಂದ್ರೆ 3 ಮೇಲೆ ಹೆಡ್ ಅಂತೇಳಿ ಒಬ್ರು ಮಾಡಿದ್ರು. ಯಾರು ಮಾಡಿದ್ರಿ? ಜನರಲ್ ಬಿಪಿನ್ ರಾವತ್. ಪ್ಲೀಸ್ ರಿಮೆಂಬರ್ ದಿಸ್ ಒನ್. ಏನಾಕಿತ್ತು ರೀ ವಾರ್ಫೇರ್ ಆಗೋ ಟೈಮ್ನಾಗ ಏನಪ್ಪ ಅಂದ್ರೆ ಯಾವ ಏರ್ಫೋರ್ಸಿಗೆ ಕಾಂಟ್ಯಾಕ್ಟ್ ಮಾಡಬೇಕು, ನೇವಿ ಕಾಂಟ್ಯಾಕ್ಟ್ ಮಾಡಬೇಕು, ಆರ್ಮಿ ಹೆಡ್ ಕಾಂಟ್ಯಾಕ್ಟ್ ಮಾಡ್ಬೇಕಂದ್ರೆ ಗೌರ್ಮೆಂಟ್ ಆಫ್ ಇಂಡಿಯಾಗೆ ಸರಿ ಆಗ್ತಾ ಇಲ್ಲ. ಸೊ ದ್ಯಾಟ್ಸ್ ವೈ ಏನು ಮಾಡಿದ್ರಿ ನಾಟ್ ಟು ರಿಮೂವ್ ದಿಸ್ ಪರ್ಟಿಕ್ಯುಲರ್ ಪ್ರಾಬ್ಲಮ್ ಈ 3ಕ್ಕೆ ಹೆಡ್ ಒಬ್ಬರು ಮಾಡಿದ್ರಿ. ದ್ಯಾಟ್ ಇಸ್ ಕಾಲ್ಡ್ ಆಸ್ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಅಂತೇಳಿ 2019 ಮಾಡಲಿ. ಫಸ್ಟ್ ಎವರ್ ಯಾರಿದ್ದಾರೆ? ಜನರಲ್ ಬಿಪಿನ್ ರಾವತ್ ಅವರು. ಇವಾಗ ಇನ್ನೂ ಕರೆಂಟ್ ಇದ್ದಾರೆ. ಅಂಡರ್ ಸಿ ಡಿ ಎಸ್ ಏನಪ್ಪ ಅಂದಾಗ 3 ಡಿಫೆನ್ಸ್ ವರ್ಕ್ ಮಾಡ್ತಾ ನೋಡ್ಕೊಡ್ರಿ. ಆರ್ಮಿ, ನೇವಿ ಆ್ಯಂಡ್
ಏರ್ ಫೋರ್ಸ್, ಆರ್ಮಿ, ನೇವಿ, ಏರ್ ಫೋರ್ಸ್. ಇಲ್ಲಿ ಪ್ಲೀಸ್ ರಿಮೆಂಬರ್ ಡಿಫೆನ್ಸ್ ಟೆಕ್ನಾಲಜಿ ನೋಡ್ಕೊಡ್ರಿ, ಆರ್ಗನೈಸೇಷನ್ ಸ್ಟ್ರಕ್ಚರ್ ವೆರಿ ವೆರಿ ಇಂಪಾರ್ಟೆಂಟ್. ಅಗೇನ್ ಇಫ್ ಯು ನೋ ದ ಬೇಸಿಕ್ ಐಡಿಯಾ, ಸರ್ಟನ್ ಮಿಸೈಲ್ಸ್ ಏನಪ್ಪ ಬೇಸಿಕ್ ಐಡಿಯಾ ಗೊತ್ತಿತ್ತಂದ್ರೆ ನೆಕ್ಸ್ಟ್ ಎಂಟೈರ್ ಥಿಂಗ್ ವಿಲ್ ಬಿ ಡಿಪೆಂಡ್ ಆನ್ ದ ಕರೆಂಟ್ ಅಫೇರ್ಸ್. ರೀಸೆಂಟ್ಲಿ ಯಾವ ಇರ್ತಾವಲ್ಲ ಅವನಷ್ಟೇ ಕರೆಂಟ್ ಅಫೇರ್ಸ್ ಅಂದಾಗ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಐ ನೀಡ್ ಟು ಅಂಡರ್ಸ್ಟ್ಯಾಂಡ್ ಸರ್ಟನ್ ಬೇಸಿಕ್ಸ್. ಈಗ ನೋಡ್ಕೊಡ್ಲಿ CDS ಅಂಡರ್ನಾಗ 3 ಜನ ವರ್ಕ್ ಮಾಡ್ತಾರೆ. ಹಾಗಾಗಿ ನೋಡ್ಕೊಡ್ರಿ, ದ ಚೀಫ್ ಆಫ್ ಆರ್ ಹೆಡ್ ಆಫ್ ದ ಇಂಡಿಯನ್ ಆರ್ಮಿ ಈಸ್ ಕಾಲ್ಡ್ ಆಸ್ ಜನರಲ್ ಅಂತ ಕರೀತಾರೆ. ಅಥವಾ ಏನು ಅದೇ ಟೈಪ್ ನೋಡ್ಕೊಡ್ರಿ, ಹೆಡ್ ಆಫ್ ದ ನೇವಿ ಈಸ್ ಕಾಲ್ಡ್ ಆಸ್ ಏನು ಕರಿತಾರೆ ಹೆಡ್ಗೆ? ಏನು ಕರಿತಾರೆ? ಅಡ್ಮಿರಲ್. ನೇವಿದವ್ರಿಗೆ ಏನಂತಾರೆ? ಹೆಡ್ಗೆ ಅಡ್ಮಿರಲ್ ಅಂತಾರೆ. ಅದೇ ಏರ್ಫೋರ್ಸ್ಗೆ ಏನಂತಾರೆ? ಏರ್ ಮಾರ್ಷಲ್. ಸೊ ಪ್ಲೀಸ್ ರಿಮೆಂಬರ್ ವೆರಿ ವೆರಿ ಇಂಪಾರ್ಟೆಂಟ್. ಆರ್ಮಿ ಹೆಡ್ಗೆ ಏನಂತಾರೆ? ಜನರಲ್ ಅಂತಾರೆ ರೀ. ಅದೇ ನೇವಿ ಹೆಡ್ಗೆ ಅಡ್ಮಿರಲ್ ಅಂತಾರೆ. ಅದೇ ಏರ್ಫೋರ್ಸ್ ಹೆಡ್ಗೆ ಏನಪ್ಪ ಮಾರ್ಷಲ್ ಅಂತಾರೆ. ಸೊ ಈಚ್ ಇಯರ್ January 15th we are celebrating as Indian Navy Day when KC Karyappa took over the India's first army head ಅಂತಾರಲ್ಲಿ. ಅವತ್ತಿಂದ ಏನು ಮಾಡ್ತೇವೆ ನಾವು? ಎವ್ರಿ ಇಯರ್ January 15th ಏನು ಮಾಡ್ತೇವೆ? ವಿ ಆರ್ ಸೆಲೆಬ್ರೇಟಿಂಗ್ Indian Army Day, and every year December 4th we are celebrating Indian Navy Day ಅಂದಾಗ ನಿಮ್ಮ ಎಕ್ಸಾಮ್ ನೋಡ್ಕೊಡ್ರಿ December 13th 14th ಆಗ್ತಾ ಇರೋದಂದಾಗ directly or indirectly you may have the questions regarding Indian Navy because I am going to add one more current affairs here. every year December 4th ಏನು ಮಾಡ್ತೀರಿ? Indian Navy Day ಅಂತ ಮಾಡ್ತೀರಿ. ನೆಕ್ಸ್ಟ್ ನೋಡ್ಕೊಡ್ರಿ, every year October 8th we are celebrating Indian Air Force Day ಅಂದಾಗ please remember now very very important ನೋಡ್ಕೊಡ್ರಿ, the current Indian Army head was ನೋಡ್ಕೊಡ್ರಿ ಯಾರಿದ್ದಾರೆ? ಕರೆಂಟ್ ಇಂಡಿಯನ್ ಆರ್ಮಿ ಜನರಲ್ ಯಾರಿದ್ದಾರೆ? ಮನೋಜ್ ಮುಕುಂದ್ ನರ್ವಾನಿ ಅವರು, ಮನೋಜ್ ಮುಕುಂದ್ ನರ್ವಾನಿ ಅವರು ಏನಪ್ಪ ಕರೆಂಟ್ ಜನರಲ್ ಆಫ್ ಇಂಡಿಯನ್ ಆರ್ಮಿ ಅದಾಗ ಇಲ್ಲಿ ಎಷ್ಟು ನೋಡ್ಕೊಂಡು ಹೋಗ್ಕೊಂಡು, ಬಿಕಾಸ್ ಇನ್ ದೀಸ್ 2 ಪರ್ಟಿಕ್ಯುಲರ್ ಏರಿಯಾ ಐ ಹ್ಯಾವ್ ಅ ಕರೆಂಟ್ ಅಫೇರ್ಸ್. ಈ 2 ಡಿಪಾರ್ಟ್ಮೆಂಟಲ್ಲಿ ವಿ ಹ್ಯಾವ್ ಅ ಕರೆಂಟ್ ಅಫೇರ್ಸ್ ಅಂದಾಗ ಪ್ಲೀಸ್ ಅಂಡರ್ಲೈನ್ ಮಾಡಿಕೊಡ್ರಿ. ನೆಕ್ಸ್ಟ್ ಬರೆಯೋಣ ಅಂದಾಗ ಇಂಡಿಯನ್ ಅಡ್ಮಿರಲ್ ಅಂತ ಅಂದಾಗ ದೇ ಸೆಡ್ ದಟ್ ನವಂಬರ್ 30, ಓಕೆ, ಈ ಮಂತ್ ನವಂಬರ್ 30 ಐತಲ್ರಿ, ಎಕ್ಸಿಸ್ಟಿಂಗ್ ಏನು ಅಡ್ಮಿರಲ್ ಅದಲ್ಲ ಕರಂಬೀರ್ ಸಿಂಗ್ ಅನ್ನೋರು ಏನಪ್ಪ he is going to retire. already said that which of the following person is going to be next admiral from the November 30th ಆಲ್ರೆಡಿ ಅನೌನ್ಸ್ ಮಾಡಿರೋದ್ರಿಂದಾಗ ನಿಮ್ಮ ಎಕ್ಸಾಮಿಗೆ ಭಾಳ ಇಂಪಾರ್ಟೆಂಟು. ಸಿನ್ಸ್ ಯು ಆರ್ ಹ್ಯಾವಿಂಗ್ ಎಕ್ಸಾಮ್ ಇನ್ ಡಿಸೆಂಬರ್ 13th 14th ಅದಾಗ ಪ್ಲೀಸ್ ರಿಮೆಂಬರ್ ಈ ಥರ ನೋಡ್ಕೊಡ್ರಿ, ಕರೆಂಟ್ ಅಫೇರ್ಸ್ ಅಂತ ಅಂಡರ್ಲೈನ್ ಮಾಡ್ಕೊಡ್ರಿ. ನವಂಬರ್ 30 ಅಂತ ಬರೆದು ಅಂಡರ್ಲೈನ್ ಮಾಡ್ಕೊಂಡ್ರಿ. ನವಂಬರ್ 30 ಅಂತ ಯಾರು ತೊಗೊತಾ ಇದ್ದಾರೆ ಚಾರ್ಜ್ ಅಡ್ಮಿರಲ್? ಆರ್ ಹರಿಕುಮಾರ್. ಸೊ ಪ್ಲೀಸ್ ಇದನ್ನು ಅಂಡರ್ಲೈನ್ ಮಾಡಿಟ್ಕೊಡ್ರಿ. ನಮ್ಗೆ ಸ್ಪೇಸ್ ಇಲ್ಲ, ಅಲ್ಲಿ ಬರೀತಾನೆ ಹರಿಕುಮಾರ್. ಪ್ಲೀಸ್ ರಿಮೆಂಬರ್ they said that currently ಏನದಾರಿ, ಇಫ್ ಯು ಆರ್ ರೈಟಿಂಗ್ ಎನಿ ಎಕ್ಸಾಮ್ ಬಿಫೋರ್ ನವಂಬರ್ 30th ಅಂದಾಗ ಯು ನೀಡ್ ಟು ರಿಮೆಂಬರ್ ಏನಪ್ಪ ಕರೆಂಟ್ ಯಾರಿದ್ರೆ ಕರಂಬೀರ್ ಸಿಂಗ್ ಇದಾರೆ. ಆದರೆ they said that the Karambir Singh tenure is going to over in November 30. From November 30th onwards ಏನಪ್ಪ ಅಂದ್ರೆ ಆರ್ ಹರಿಕುಮಾರ್ going to be the next admiral of the Indian Navy ಅಂತ ಹೇಳತ್ತಾನ. Since you are having an exam in December 13th and 14th, definitely you are going to have the question which of the following person have been recently appointed as Indian Navy Admiral ಅಂತ ಕೇಳ್ತಾರ. ಸೊ ಪ್ಲೀಸ್ ನೋಡ್ಕೊಡ್ರಿ, ನವಂಬರ್ 30 ಅಂತ ಹಾಕಿ ಆರ್ ಹರಿಕುಮಾರ್ ಬರೆದು ಅಂಡರ್ಲೈನ್ ಇಟ್ಕೋಬೇಕು. ಬಿಕಾಸ್ ಔಟ್ ಆಫ್ 3 ಡಿಪಾರ್ಟ್ಮೆಂಟ್ ಬಿಫೋರ್ ಗೋಯಿಂಗ್ ಟು ಎಕ್ಸಾಮಿನೇಷನ್ ವಿಚ್ ಏರಿಯಾ ಹ್ಯಾವ್ ಟು ಫೋಕಸ್ ಅಂದ್ರೆ ದಟ್ ಇಸ್ ಕಾಲ್ಡ್ ಆಸ್ ಇಂಡಿಯನ್ ನೇವಿ. ಇಸ್ ಇಟ್ ಕ್ಲಿಯರ್? ನವಂಬರ್ 30 ಅಂತ ಹಾಕಿ ಅಂಡರ್ಲೈನ್ ಮಾಡಿಕೊಡ್ರಿ ಆರ್ ಹರಿಕುಮಾರ್ ಬಗ್ಗೆ. ಕರೆಂಟ್ಲಿ ಏನಪ್ಪ ಅಂದ್ರೆ ಕರಂಬೀರ್ ಸಿಂಗ್ ಅದಾರೆ, ಅವ್ರ ಟರ್ಮ್ ಮುಗಿತಾ ಇದೆ ನವಂಬರ್ 30th. ಓಕೆ, ನೆಕ್ಸ್ಟ್ ನೋಡ್ಕೊಡ್ರಿ, ಇಲ್ಲಿ ಕರೆಂಟ್ ಅಫೇರ್ಸ್ ಅಂತ ಹಾಕೊಡ್ರಿ. ಬಿಕಾಸ್ ಜಸ್ಟ್ 1 month ಬ್ಯಾಕ್ ಒನ್ ಮೋರ್ ನ್ಯೂಲಿ ಅಪಾಯಿಂಟ್ ಆಗೈತಿ ಏನಪ್ಪ ಲಾಸ್ಟ್ ಮಂತ್ ಓನ್ಲಿ ಏನಪ್ಪ ಅಂದ್ರೆ ವಿವೇಕ್ ರಾಮ್
ವಿವೇಕ್ ರಾಮ್ ಚೌಧರಿ. ಲಾಸ್ಟ್ ಮಂತ್ ನೋಡ್ಕೊಡ್ರಿ, ಲಾಸ್ಟ್ ಮಂತ್ ಏನಪ್ಪ ಅಂದ್ರೆ ವಿ ಆರ್ ಅಂತ ನೋಡ್ಕೊಡ್ರಿ, ವಿ ಆರ್ ಚೌಧರಿ ಅಂತ ಬರೆದಿರ್ತಾರ. ವಿವೇಕ್ ರಾಮ್ ಚೌಧರಿ ಬಿಕಮ್ ದ ಮಾರ್ಷಲ್ ಆಫ್ ಇಂಡಿಯನ್ ಆರ್ಮಿ. ಹಿ ಹ್ಯಾಸ್ ಟೇಕನ್ ಸಿನ್ ಫ್ರಾಮ್ 2021 ಅಕ್ಟೋಬರ್ ಅಂತ ಹಿಂಗೆ ಬ್ರಾಕೆಟ್ ಒಳಗೆ ಕೊಡಿ. ಸೊ ದ್ಯಾಟ್ ಬಿಫೋರ್ ಗೋಯಿಂಗ್ ಟು ಎಕ್ಸಾಮಿನೇಷನ್ ಐ ನೀಡ್ ಟು ಫೋಕಸ್ ಐದರ್ ನೇವಿ ಐದರ್ ಏರ್ಫೋರ್ಸ್. ಯಾಕಂದ್ರೆ ಡಿಸೆಂಬರ್ದಲ್ಲಿ ಎಕ್ಸಾಮ್ ಐತೆ, ಸ್ವಲ್ಪ ಏನಪ್ಪ ಒಂದಿಷ್ಟು ಹಿಂದಿನ ತಿಂಗಳು ಕ್ವಶನ್ ಮೀನ್ಸ್ ಪ್ರೀವಿಯಸ್ ಮಂತ್ ಕರೆಂಟ್ ಅಫೇರ್ಸ್ ತೆಗಿತೆ ಏನಂದ್ರಲ್ರಿ, ಇದು ಅಕ್ಟೋಬರ್ದಲ್ಲಿ ಆಗಿದ್ದು. ಇದೇನಪ್ಪ ಅಂದ್ರೆ ನಿಮ್ಮ ಎಕ್ಸಾಮ್ ನಿಯರ್ ಬೈ ಆಗಿ. ಬಟ್ ದೇ ಹ್ಯಾವ್ ಆಲ್ರೆಡಿ ಅನೌನ್ಸ್ಡ್ ದ್ಯಾಟ್ ಹೂ ಈಸ್ ಗೋಯಿಂಗ್ ಟು ಬಿ ಅ ನೆಕ್ಸ್ಟ್ ಅಂತೇಳಿ. ಇಸ್ ಇಟ್ ಕ್ಲಿಯರ್? ಅರ್ಥ ಆಯ್ತು ರೀ? ಆರ್ ಯು ಗೆಟಿಂಗ್ ಐಡಿಯಾ ಹೌ ಟು ರೀಡ್? So this is the way, because we have a huge material. Okay, ನಮ್ಮ ಕಡೆ ಏನಪ್ಪ ಸೋರ್ಸ್ ಜಗ್ ಐತ್ರಿ. among that what we have to read, because ನಮ್ಮ ಎಕ್ಸಾಮ್ ಅಲ್ಲಿ ನೋಡ್ಕೊಂಡು only he is asking certain basic, because since we are going to work in a technical department, we need to have the certain basic idea what exactly going around us ಅಂತೇಳಿ ಅಷ್ಟೇ ಕೇಳತ್ತೀನಿ. ಇನ್ ಡೆಪ್ತ್ ಹೋಗೋ ಅವಶ್ಯಕತೆ ಇಲ್ಲ, ರೈಟ್?